ರೀತಿ ಏಕಲವ್ಯ ಬಾಣ ಬಿಟ್ಟು ಅದ್ರ ಬಾಯಿ ತುಂಬಿಸಿಬಿಟ್ಟಿದ್ದ. ಒಂದು ಗಾಯ ಆಗಿಲ್ಲ, ಒಂದು ಕಡೆ ಚುಚ್ಚಿಲ್ಲ, ರಕ್ತ ಬಂದಿಲ್ಲ. ದೂರದಿಂದ ಬಾಣ ಬಿಟ್ಟಿದ್ದಾನೆ. ಅಷ್ಟೇ ವೇಗದಲ್ಲಿ ಹೋಗಿ ಅದು ಕೂತಿರ್ಬೇಕು, ಆ ರೀತಿ ಬಿಟ್ಟಿದ್ದ. ಇಂಥ ಶಬ್ದವೇದಿಯಾದ ಏಕಲವ್ಯ ಕೌಶಲ ತೋರಿಸಿ ಬಿಟ್ಟಿದ್ದ. ಅದು ನೋಡ್ಲಿಕ್ಕೆ ಹೋದ್ರೆ ಅದು ಪಾಂಡವರದ್ದೇ ನಾಯಿ. ಅದು ಓಡ್ಕೊಂಡು ಮತ್ತೆ ವಾಪಸ್ ಬಂತು. ಅರ್ಜುನ ನೋಡಿದ. ದೃಷ್ಟ್ವಾ ಚಿತ್ರಂ ಕುರವ ಪಾಂಡವಾಶ್ಚ ದ್ರಷ್ಟುಂ ಕರ್ತಾರಂ ಮಾರ್ಗಯಾಮಾಸುರತ್ರ. ನಾಯಿ ಬಾಯಿ ತುಂಬಾ ಬಾಣ ಬಿಟ್ಟಿದ್ದಾರೆ, ಒಂದು ಹನಿ ರಕ್ತ ಬರ್ತಾ ಇಲ್ಲ, ಎಲ್ಲಿ ಅದು ಹತ್ತಿರದಲ್ಲಿ ಯಾರು ಕಾಣಿಸ್ತಾ ಇಲ್ಲ, ಶಬ್ದವೇದಿಗಳಾಗಿ ಬಾಣ ಬಿಟ್ಟಿದ್ದಾರೆ. ಅದು ಇಷ್ಟೇ ದೂರ ಹೋಗಿ ಅಲ್ಲಿ ನಿಧಾನವಾಗಿ ಅದು ಅಲ್ಲಿ ಕೂತಿರಬೇಕು, ಆ ರೀತಿ ಪ್ರಯೋಗ ಮಾಡಿದ್ದಾರೆ. ಎಂಥ ಕೌಶಲ! ಯಾರು ಅವರು ಹುಡುಕೋಣ ಅಂತ ಹುಡುಕೊಂಡು ಬಂದು ನೋಡ್ತಾರೆ, ಏಕಲವ್ಯ ದ್ರೋಣಾಚಾರ್ಯದ್ದೇ ಮಣ್ಣಿನ ಪ್ರತಿಮೆ ಮಾಡಿಕೊಂಡು ಪೂಜೆ ಮಾಡ್ತಾ ಅಧ್ಯಯನ ಮಾಡ್ತಾ ಇದ್ದಾನೆ. ಅರ್ಜುನನಿಗೆ ಅನಿಸ್ತು, ದ್ರೋಣಾಚಾರ್ಯರ ಅನುಗ್ರಹದಿಂದಲೇ ಹೀಗಾಗಿದೆ. ಸೀದಾ ಬಂದು ದ್ರೋಣಾಚಾರ್ಯ ಹತ್ರ ಹೇಳ್ತಾನೆ, ಅರ್ಜುನ, ಆಚಾರ್ಯರೇ ನೀವೇನ್ ಹೇಳಿದ್ರಿ? ನನ್ನನ್ನು ಶ್ರೇಷ್ಠ ಧನ್ವಿಯನ್ನಾಗಿ ಮಾಡ್ತೇನೆ ಅಂತ ಹೇಳಿದ್ರಿ. ನನಗಿಂತ ಮಿಗಿಲಾಗಿ ಮತ್ತೊಬ್ಬ ಆಗಿದ್ದಾನೆ. ಮಿಗಿಲಾಗಿ ಅಂದ್ರೆ ಅರ್ಜುನನಿಗೂ ಈ ವಿದ್ಯೆ ಗೊತ್ತಿತ್ತಂತ, ಈ ಶಬ್ದ ವೇದ ಅದು ಅರ್ಜುನನಿಗೂ ಗೊತ್ತಿತ್ತಂತ. ಅರ್ಜುನ ಒಮ್ಮೆ ಊಟ ಮಾಡ್ತಾ ಇದ್ದಾಗ ರಾತ್ರಿ ಹೊತ್ತು ಇದ್ದಕ್ಕಿದ್ದ ಹಾಗೆ ದೀಪ ಹೋಯ್ತಂತೆ. ದೀಪ ಹೋದ್ರೂ ಕೂಡ ಎಲೆಯಿಂದ ತುತ್ತು ತೆಗೆದ ನೇರವಾಗಿ ಬಾಯಿಗೆ ಹೋಯ್ತು. ಕಿವಿಗೋ ತಲೆಗೋ ಹೋಗ್ಲಿಲ್ಲ. ಕೈಯಿಂದ ತೆಗೆದು ತುತ್ತು ನೇರ ಬಾಯಿಗೆ ಹೋಯ್ತು. ಅಷ್ಟಾದ ಕೂಡಲೇ ಅವನಿಗೆ ವಿಚಾರ ಹೊಳಿತಂತೆ, ನನಗೇನು ಕಾಣಿಸ್ತಾ ಇಲ್ಲ, ನಾನೇನು ಬಾಯಿ ನೋಡ್ತಾ ಇಲ್ಲ, ಕೈ ಕಾಣಿಸ್ತಾ ಇಲ್ಲ, ಆದ್ರೂ ಎಲೆಯ ತುತ್ತು ನೇರ ಬಾಯಿಗೆ ಹೋಯ್ತು. ಅದು ಅಭ್ಯಾಸ ಬಲ ಅಂತ ಅಂದ್ಕೊಂಡು, ಅಭ್ಯಾಸ ಬಲ ಮಾಡಿ 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 ಅಭ್ಯಾಸ ಆಗಿ ಕತ್ತಲೆಯಲ್ಲೂ ಕೂಡ ನೇರ ಬಾಯಿಗೆ ಹೋಗ್ತದೆ ಕೈ. ಅಷ್ಟು ಅಭ್ಯಾಸ ನಮಗೆ ಊಟ ಮಾಡಿ. ಇದೇ ಅಭ್ಯಾಸ ಬೇರೆ ಕಡೆ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧ್ಯ. ಕತ್ತಲೆಯಲ್ಲಿ ನೇರ ಯಾರು ನೋಡ್ಬೇಕಾಗಿಲ್ಲ, ಬಾಯಿ ಎಲ್ಲಿದೆ ಅಂತ ಕನ್ನಡಿಯಲ್ಲಿ ನೋಡ್ಕೊಂಡು ತುತ್ತಿಟ್ಕೊಳ್ಳೋದಿಲ್ಲ, ನೇರ ಅಲ್ಲಿಗೆ ಹೋಗ್ತದೆ. ಅಕ್ಷತೆ ಮಾತ್ರ ತಪ್ಪಿ ಹೋಗ್ತದೆ, ಗುರಿ ಇಲ್ಲೆಲ್ಲೋ ಹೋಗಿರ್ತದೆ. ಅಕ್ಷತೆ ಅಂಗಾರಕ ಹತ್ತಾಗಿ ಬಿಟ್ಟಿರ್ತದೆ, ಏನೇನೋ ಆಗಿರ್ತದೆ. ಇದು ಊಟದ್ದು ಮಾತ್ರ ನೇರ ಬಾಯಿಗೆ ಹೋಗ್ತದೆ ಹೊರತು ಒಬ್ರು ಮೂಗು ಎಂದಲು ಮಾಡ್ಕೊಳ್ಳೋದೇ ಇಲ್ಲ, ಮೂಗು ಮುಸ್ರಿ ಆಗೋದೇ ಇಲ್ಲ, ಬಾಯಿಗೆ ಹೋಗಿರ್ತದೆ. ಅರ್ಜುನ ಅಂದಾಜು ಮಾಡಿ, ಅಭ್ಯಾಸ ಬಲ. ಹಾಗಾದ್ರೆ ಅಭ್ಯಾಸದಿಂದ ಕತ್ತಲೆಯಲ್ಲೂ ಕೂಡ ಏನನ್ನು ಸಾಧಿಸಬಹುದು ಅಂತ ಕತ್ತಲೆಯಲ್ಲಿ ಅಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡಿದ್ನಂತ. ಕತ್ತಲೆಯಲ್ಲಿ ಅಭ್ಯಾಸ ಮಾಡಿ ಶಬ್ದ ಕೇಳ್ಕೊಂಡು ಅಲ್ಲಿಗೆ ಬಾಣ ಬಿಡೋ ಅಭ್ಯಾಸ ಮಾಡಿ ಮಾಡಿ ಅವನು ಶಬ್ದವೇದಿ ಆಗಿದ್ನಂತ. ಆದ್ರೆ ಅವನಿಗೆ ಬಂದದ್ದೇನು ಅಂತಂದ್ರೆ, ತಾನೂ ಶಬ್ದವೇದಿ, ಇದೇ ರೀತಿ ಬಾಣ ಬಿಡ್ಲಿಕ್ಕೆ ಅರ್ಜುನನಿಗೂ ಬರ್ತಿತ್ತು. ಇದೇ ರೀತಿ ಬಾಣ ಬಿಡ್ಲಿಕ್ಕೆ ಬರ್ತಿತ್ತು. ಎಲ್ಲಿ ಹೋಗಿ ಬೀಳಬೇಕು, ಎಷ್ಟು ದೂರ ಹೋಗ್ಬೇಕು, ಅಷ್ಟೇ ದೂರಕ್ಕೆ ಹೋಗಿ ಹಂಗೆ ಬಿಡ್ತಿದ್ನಂತೆ ಅರ್ಜುನ. ಬರ್ತದೆ ಯುದ್ಧದಲ್ಲಿ. ಸೈಂಧವನ ಶಿರಚ್ಛೇದ ಮಾಡೋ ಸಂದರ್ಭದಲ್ಲಿ ಅರ್ಜುನ ಹಾಗೆ ಮಾಡಿದ. ಸೈಂಧವನ ತಲೆ ತೆಗೆದ, ಬಾಣ ಬಿಟ್ಟ, ಸೈಂಧವನ ತಲೆ ಹಾರಿತ, ಅಂತರಿಕ್ಷಕ್ಕೆ ಹಾರಿತ. ಅಂತರಿಕ್ಷಕ್ಕೆ ಹಾರಿದ ಒಂದೇ ಬಾಣಕ್ಕೆ ಅಂತರಿಕ್ಷಕ್ಕೆ ಹೋಗಿಬಿಡ್ತು ಸೈಂಧವನ ತಲೆ. ಮಹಾಭಾರತ ಯುದ್ಧದಲ್ಲಿ ಒಂದು ವಿಸ್ತಾರ ಹೇಳ್ತೇನೆ. ಹಾರಿದ ಕೂಡಲೇ ಕೃಷ್ಣ ಸಾರಥಿಯಾಗಿದ್ದವನು ಅಂದಂತೆ, ಅರ್ಜುನ ಎಂಥ ಕೆಲಸ ಮಾಡಿದ್ದೀನಿ ನೀನು ಅಂದ. ಯಾಕೆ ಅಂದ್ರೆ ಒಂದೇ ಬಾಣ ಬಿಟ್ಟು ಆ ಸೈಂಧವನ ತಲೆ ಹಾರಿಸಿಬಿಟ್ಟೆ ಅಂತರಿಕ್ಷಕ್ಕೆ, ಅದೇನಾದ್ರೂ ನೆಲಕ್ಕೆ ಬಿತ್ತು ಅಂತಂದ್ರೆ ನಿನ್ ತಲೆ ಹೋಳಾಗ್ತದೆ ಅಂದ. ಹಂಗ್ಯಾಕೆ ಅಂತ ಕೇಳಿದ. ಯಾಕೆ ಅಂದ್ರೆ ಸೈಂಧವನ ಅಪ್ಪ ಆ ಸೈಂಧವನಿಗೆ ವರ ಕೊಟ್ಟಿದ್ದಾನಂತ, ಯಾರಾದ್ರೂ ನಿನ್ ತಲೆಯನ್ನ ಹಾರಿಸಿ ಭೂಸ್ಪರ್ಶ ಮಾಡಿಸಿದ್ರೆ, ಯಾರಿಂದ ಅದು ಭೂಸ್ಪರ್ಶ ಹೊಂತದೋ ಆವಾಗ ಭೂಸ್ಪರ್ಶ ಮಾಡಿದವ್ರ ತಲೆ ಹೋಳಾಗ್ಲಿ ಅಂತ ವರ. ಈಗ ನೀನ್ ಹಾರಿಸಿ ಬಿಟ್ಟಿ, ಆ ತಲೆ ನೆಲಕ್ಕೆ ಬಿತ್ತು ಅಂತಂದ್ರೆ, ಸೈಂಧವನ್ ತಲೆಗೆ ಭೂಸ್ಪರ್ಶ ಆಯ್ತು ಅಂದ್ರೆ ನಿನ್ ತಲೆ ಹೋಗ್ತದೆ ಅಂದ ಕೃಷ್ಣ. ಏನ್ ಮಾಡ್ಬೇಕು ಅಡಿ ಹಾಗಾದ್ರೆ ಅಂತಂದ. ಮತ್ತೊಂದು ಬಾಣ ಬಿಟ್ಟ, ಅದು ಅಂತರಿಕ್ಷಕ್ಕೆ ಹಾರಿ ಕೆಳಗೆ ಬೀಳೋದ್ರೊಳಗೆ ಕೃಷ್ಣ ಇಷ್ಟು ಹೇಳಿದ್ದ. ಮತ್ತೊಂದು ಬಾಣ ಬಿಟ್ಟ, ನೆಲಕ್ಕೆ ಬೀಳೋದ್ರೊಳಗೆ ಅದು ಮತ್ತೆ ಹಾರಿತು. ಈಗೇನ್ ಮಾಡ್ಲಿ ಹೇಳು ಅಂತ ಇಲ್ಲಿ ಕೇಳಿದ. ಮತ್ತೊಂದು ಬಾಣ ಬಿಟ್ಟ, ವಾಲಿಬಾಲ್ ಹಂಗೆ ಪುಂಖಾನುಪುಂಖ ಬಾಣ ಬಿಟ್ಟ ಅಂತರಿಕ್ಷದಲ್ಲೇ ನಿಲ್ಲಿಸಿದ. ಸೈಂಧವನ್ ತಲೆ ಕೆಳಗೆ ಬಿತ್ತು ಅಂದ್ರೆ ಅರ್ಜುನ ಔಟ್. ಆಮೇಲೆ ಔಟ್ ಅಂದ್ರೆ ಜಗತ್ತಿನಿಂದಲೇ ಔಟ್ ಅಂತ ಪರಿಸ್ಥಿತಿ. ಅದಕ್ಕೋಸ್ಕರ ಪುಂಖಾನುಪುಂಖ ಅದಕ್ಕೆ ಬಾಣ ಬಿಟ್ಟು ಅಂತರಿಕ್ಷದಲ್ಲಿ ನಿಲ್ಲಿಸಿ ಇಲ್ಲಿ ಕೇಳ್ತಾ ಇದ್ದಾನೆ ಸಾರಥ್ಯ ಕೂತಂತ ಕೃಷ್ಣನ್ನ, ಈಗೇನ್ ಮಾಡ್ಲಿ ಹೇಳ, ಆ ತಲೆಯನ್ನು ಏನ್ ಮಾಡ್ಲಿ? ಕೃಷ್ಣ ಹೇಳಿದ, ಇಂಥ ಡೈರೆಕ್ಷನ್, ಇಂಥ ದಿಕ್ಕಿನಲ್ಲಿ ಇಷ್ಟು ಮೈಲು, ಇಷ್ಟು ಕಿಲೋಮೀಟರ್ ಎಲ್ಲ ಲೆಕ್ಕ ಕೊಟ್ಟ, ಒಂದಿಂಚ್ ಹೆಚ್ಚು ಕಡಿಮೆ ಆಗಬಾರ್ದು. ಇಷ್ಟು ದೂರದಲ್ಲಿ ಒಂದು ಸಮುದ್ರ ತೀರದಲ್ಲಿ ಅವನ ಅಪ್ಪನೇ ಧ್ಯಾನ ಮಾಡ್ತಾ ಕೂತಿದ್ದಾನೆ, ಅವನ್ ತೊಡೆ ಮೇಲೆ ಬೀಳಿಸು ಅಂದ. ಅಲ್ಲಿ ತನಕ ಇವನ ಅಂತರಿಕ್ಷದಲ್ಲೇ ನಿಲ್ಲಿಸಿ ಕೃಷ್ಣ ಇಷ್ಟು ಹೇಳಿದ ಕೂಡಲೇ ಮತ್ತೊಂದು ಬಾಣ ಬಿಟ್ಟ. ಸರಿಯಾಗಿ ಆ ತಲೆ ಬುರುಡೆ ಹೋಗಿ ಸಂಧ್ಯಾ ವಂದನೆ ಮಾಡ್ತಾ ಕೂತಂತ ಸೈಂಧವನ ಅಪ್ಪನ ತೊಡೆ ಮೇಲೆ ಬಿತ್ತು. ಕೈ ಇಟ್ಕೊಂಡು ಕೂತಿದ್ದ, ಬಿತ್ತು.
ಯಾವುದು ಏನು ಅಂತ ನೋಡುವಷ್ಟು ಉರ್ಸೋತಿಲ್ಲ ಅವನಿಗೆ. ಏನೋ ಬಿತ್ತು ಅಂತ ಗಾಬ್ರ್ಯಾಗಿ ಕೆಳಗೆ ಹಾಕಿಬಿಟ್ಟ, ಅವನ್ ತಲೆ ಹೋಳಾಗೋದು. ಹಿಂಗ್ ಮಾಡಿಸಿದ ಕೃಷ್ಣ. ಇಂಥದ್ದೆಲ್ಲ ಅರ್ಜುನನಿಗೆ ವಿದ್ಯೆ ಇತ್ತು, ಶಬ್ದವೇದಿತ್ವ ಇತ್ತು. ಆದ್ರೆ ನನ್ನನ್ನು ಶ್ರೇಷ್ಠ ಅಂತ ಮಾಡ್ತೀನಿ ಅಂತಂದದ್ದು ಈಗ ತನ್ನಷ್ಟೇ ಸಮಾನ ಇವನು ಆಗಿಬಿಟ್ನಲ್ಲ ಏಕಲವ್ಯ. ಇದೇ ಶಬ್ದವೇದಿತ್ವ ಅವನಿಗೂ ಬಂತಲ್ಲ. ಬಂದು ದ್ರೋಣಾಚಾರ್ಯ ಹತ್ರ ಹೇಳಿದ, ಅಯ್ಯೋ ನೀವು ನನ್ನ ಹಂಗೆ ಅವನ್ನೂ ಮಾಡಿಬಿಟ್ಟಿದ್ದೀರಲ್ಲ, ಅವನಿಗೂ ಕೂಡ ಇಂತಹ ಶಬ್ದವೇದಿತ್ವ ಎಲ್ಲ ಇದೆ ಏನು ಅಂತಂದು ಕೂಡ್ಲೆ ಅರ್ಜುನನ ಮೇಲೆ ಮೊದಲಿಂದ ಪ್ರೀತಿ ಹೊಂದಿದಂತಹ ದ್ರೋಣಾಚಾರ್ಯರು ಸೀದಾ ಹೋಗಿ ಏಕಲವ್ಯನ ಹತ್ರ ಹೋಗಿ, ನೋಡು ನನ್ನ ಅನುಮತಿಯಿಂದ ನನ್ನ ಪ್ರಸಾದದಿಂದಲೇ ನಿನಗಿಷ್ಟೆಲ್ಲ ವಿದ್ಯೆ ಬಂದಿದೆ, ಗುರುದಕ್ಷಿಣೆ ಕೊಡ್ಬೇಕಲ್ಲ, ಕೊಡ್ತೀಯ ಅಂದ್ರು. ಗುರುಗಳೇ ಸಿದ್ಧ ಅಂದ. ಹಾಗಾದ್ರೆ ನಿನ್ನ ಬಲಗೈ ಹೆಬ್ಬೆಟ್ಟು ತೆಗೆದುಕೊಡು ಅಂದ್ರು. ದಕ್ಷಿಣಾಂಗುಷ್ಟಮೇವಾ, ಬಲಗೈ ಹೆಬ್ಬೆರಳನ್ನೇ ಗುರುದಕ್ಷಿಣೆ ಕೊಡು ಅಂತ ಕೇಳಿದ್ರು. ಕತ್ತರಿಸಿ ಕೊಟ್ಟು ಬಿಟ್ಟ ಏಕಲವ್ಯ. ಸನ್ಮುಷ್ಟಿಹೀನಸ್ಯ ತಥಾರ್ಜುನಸ್ಯ. ಆಮೇಲೆ ಸರಿಯಾದ ಮುಷ್ಟಿ ಬರಲಿಲ್ಲ ಅವನಿಗೆ, ಹೆಬ್ಬೆರಳೆ ಹೋಯ್ತು. ಅರ್ಜುನನಿಗೆ ಸಮಾನ ಆಗ್ಲಿಲ್ಲ, ಅರ್ಜುನನಿಗಿಂತ ಸ್ವಲ್ಪ ಕೆಳಗಾಗಿ. ಇಂತಹ ಕೆಲಸ ಮಾಡಿದ್ರು ದ್ರೋಣಾಚಾರ್ಯರು. ಒಳಗೊಳಗೆ ಚುಚ್ಚುತ್ತಾ ಇತ್ತು. ಅಯ್ಯೋ ಪಾಪ, ನಿಷಾದ ಹೇಳ್ಕೊಡೋದಿಲ್ಲ ಅಂತ ಅಂದ್ರೂ ಕೂಡ ಕರ್ಣನ್ ಹಂಗೆ ಛಲ ತೊಟ್ಟು ಹೋಗ್ಲಿಲ್ಲ. ನನ್ನಲ್ಲೇ ಭಕ್ತಿ ಮಾಡಿ, ನಂದೇ ಫೋಟೋ ಇಟ್ಕೊಂಡಿದ್ದು, ಮೃತ್ತಿಕಾಯಿ ಮಾಡ್ಕೊಂಡು, ಪ್ರತಿಮೆ ಮಾಡ್ಕೊಂಡು, ಅದಕ್ಕೆ ನಮಸ್ಕಾರ ಹಾಕಿ ಇಷ್ಟು ಕಲ್ತಿದ್ದಾನೆ. ಇವನ ಹತ್ರ ಹೋಗಿ ಹೆಬ್ಬರಳನ್ನೇ ಕೆಸ್ಕೊಂಡ್ ಬಿಟ್ನಲ್ಲ ಅಂತ ಒಳಗೊಳಗೆ ಅವರಿಗೆ ಚುಚ್ಚುತ್ತಾ ಇದ್ರು. ಆ ಚುಚ್ಚಿದ್ದಕ್ಕೆ ಅವ್ರಿಗೆ ಏನ್ ಮಾಡಿದ್ರು ದ್ರೋಣಾಚಾರ್ಯರು, ಯಾರಿಗೂ ಗೊತ್ತಾಗದೆ ಇದ್ದ ಹಾಗೆ ರೈವತಕ ಅಂತ ಒಂದು ಪರ್ವತಕ್ಕೆ ಹೋಗಿ ಏಕಾಂತದಲ್ಲಿ ಅಲ್ಲಿ ಏಕಲವ್ಯನ ಬರ್ಲಿಕ್ಕೆ ಹೇಳಿ ಅಲ್ಲಿ ಅಭ್ಯಾಸ ಮಾಡ್ತಿದ್ರಂತ. ತಾವೇ ಉಪದೇಶ ಕೊಟ್ರಂತ. ಯಾರಿಗೆ ನಿನಗೆ ಉಪದೇಶ ಕೊಡೋದಿಲ್ಲ ಅಂತ ಹೇಳಿ ಕಳಿಸಿದ್ರು, ಅವನಿಗೆ ಗುಟ್ಟಾಗಿ ಯಾರಿಗೂ ಗೊತ್ತಾಗದಂತ ಪಾಠ ಹೇಳ್ಕೊಟ್ರಂತ. ಮತ್ತೆ ಒಳಗೆ ಸಿಕ್ತು. ಏನ್ ಕೆಲಸ ಹೇಳಿದ್ರು ಅರ್ಜುನ ಮಾಡ್ತಿದ್ದ. ಅವನಿಗೆ ಪ್ರತಿಜ್ಞೆ ಮಾಡಿದ್ನೆ, ಅವನಿಗೆ ಶ್ರೇಷ್ಠ ಧನ್ಯನ್ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಲ್ಲ ಅಂತ ಅದು ಚುಚ್ಚಲಿಕ್ಕೆ ಶುರುವಾಯ್ತು. ಮತ್ತೆ ಬಂದು ಅರ್ಜುನನಿಗೆ ಹೇಳ್ಕೊಟ್ರು. ವಿಶೇಷವಾಗಿ ಇಬ್ಬಂದಿ ಆಗಿ ಹೋಯ್ತು ಅವರಿಗೆ. ಒಂದ್ ಕಡೆ ಆ ಕಡೆ ಎಳಿತಾ ಇದೆ ಮನಸ್ಸು, ಈ ಕಡೆ ಎಳಿತಾ ಇದೆ ದ್ರೋಣಾಚಾರ್ಯ. ಆ ಹೃದಯ ಅಂತ ಆ ಕಡೆ ಭಕ್ತಿ ಮಾಡಿದ್ದಾನಲ್ಲ ಅಂತ ಆ ಭಕ್ತಿಗೆ ಸೋತು ಅವನಿಗೂ ಕೆಲವು ಹೇಳ್ಕೊಟ್ಟು ಬಿಟ್ರು. ಆದ್ರೆ ಧನ್ವಿಶ್ರೇಷ್ಠಂ ಕೃತವಾನ್ ಅರ್ಜುನಂಚ, ಅರ್ಜುನನ್ನೇ ಧನ್ವಿಶ್ರೇಷ್ಠ ಅಂತ ಮಾಡಿದ್ರು. ಏಕಲವ್ಯನನ್ನು ಈ ಮಟ್ಟಕ್ಕಂತೂ ತರಲಿಲ್ಲ ಅಂದ್ರೆ ಹೆಬ್ಬೆರಳೇ ಹೋಗಿತ್ತು. ಎಷ್ಟು ಹೇಳಿಕೊಟ್ರು ಕೂಡ ಹೆಬ್ಬೆರಳಂತೂ ಹೋಗಿಬಿಟ್ಟಿತ್ತು. ಧನ್ವಿಶ್ರೇಷ್ಠಂ ಕೃತವಾನ್ ಅರ್ಜುನಂಚ. ಅರ್ಜುನನಿಗೆ ಇಂಥ ಅಸೂಯೆ ಬರಬಹುದು ಅಂತ ಒಂದು ಪ್ರಶ್ನೆ ಬರ್ತದೆ. ಏನಾಯ್ತು, ಅವನು ಈ ಶಬ್ದವೇಧಿ ಆದ್ರೆ ತನ್ನ ಹಂಗ ಅವನು ಆಗಬಾರ್ದು ಅಂತೇನು, ಇಷ್ಟ ಯಾಕೆ ಅಸೂಯೆ? ಇದಕ್ಕೆ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ಅಂತ ಅಲ್ಲಿ ಶಬ್ದ ಇದೆ. ನಿರ್ಮತ್ಸರಾಣಾಂ ಸತಾಂ ವೇದ್ಯಂ, ಮಾತ್ಸರ್ಯ ಇಲ್ಲದೆ ಇರತಕ್ಕಂಥ ಸಜ್ಜನರು ಅಂತ. ಸಜ್ಜನರು ಅಂದ್ಮೇಲೆ ಮಾತ್ಸರ್ಯ ಇರೋದೇ ಇಲ್ಲ. ನಿರ್ಮತ್ಸರಾಣಾಂ ಸತಾಂ ಅಂತ ಯಾಕೆ ವಿಶೇಷ ಯಾಕೆ ಕೊಡ್ಬೇಕು? ಸಜ್ಜನರಿಗೂ ಮಾತ್ಸರ್ಯ ಇರ್ತದೆ ಅಂತಾರೆ. ಉದಾಹರಣೆಗೆ ಅರ್ಜುನ ಅಂತಾರೆ. ಅರ್ಜುನನಿಗೆ ಏಕಲವ್ಯನ ಮೇಲೆ ಮಾತ್ಸರ್ಯ ಬಂತು, ಆದರೆ ಅದು ದೋಷ ಆಗ್ಲಿಲ್ಲ. ಸಜ್ಜನನಾದ ಅರ್ಜುನನಿಗೂ ಕೂಡ ಏಕಲವ್ಯನ ಮೇಲೆ ಮಾತ್ಸರ್ಯ ಬಂತು. ಆ ಮಾತ್ಸರ್ಯ ದೋಷ ಅಲ್ಲ. ಯಾಕೆಂದ್ರೆ ಉತ್ತಮೇ ಸ್ವಾತ್ಮನೋ ನಿತ್ಯಂ, ನಮಗಿಂತ ಮೇಲಿನವರ ಮೇಲೆ, ಸಜ್ಜನರ ಮೇಲೆ ಮಾತ್ಸರ್ಯ ಬರಕೂಡುದು. ಏಕಲವ್ಯ ಅವನು ಅಸುರನೇ ಏಕಲವ್ಯನಾಗಿ ಹುಟ್ಟಿದ್ದ. ಜರಾಸಂಧನ ಕಡೆ ಸೇರಿ ಕೃಷ್ಣನ ಹತ್ರ ಯುದ್ಧ ಎಲ್ಲ ಮಾಡಿದವನು. ಅಂಥ ಏಕಲವ್ಯನ ಮೇಲೆ ಮಾತ್ಸರ್ಯ ಬಂದ್ರೆ ಅದೇನು ದೋಷ ಆಗೋದಿಲ್ಲ, ಅದು ಬೇಕಾದದ್ದೇ. ದ್ರೋಣಾಚಾರ್ಯರು ಕೂಡ ಮುಷ್ಟಿ, ಇದು ಅವನಿಗೆ ತನ್ಮುಷ್ಟಿ ಬರಬಾರದು ಅಂತ ಹೆಬ್ಬರಳನ್ನೇ ತಗೊಂಡ್ರು. ಯಾಕೆ ತಗೊಂಡ್ರು? ಇಲ್ಲದೆ ಇದ್ರೆ ಜರಾಸಂಧನಂತವರ ಕಡೆ ಸೇರಿ ಎಷ್ಟು ಸಜ್ಜನರಿಗೆ ವಿರೋಧ ಮಾಡ್ತಿದ್ನೋ ಏನು. ಆದ್ರಿಂದ ದ್ರೋಣಾಚಾರ್ಯರು ಕೂಡ ಅನ್ಯಾಯ ಮಾಡಿದ್ರು ಅಂತ ಭಾವಿಸಬಾರದು. ಇದನ್ನ ತೆಗೆದ್ರಿಂದ ಅಂದವರಿಗೆ ಜಯ ಬರಬೇಕಾಗಿತ್ತು, ಧರ್ಮಕ್ಕೆ ಜಯ ಬರಬೇಕಾಗಿತ್ತು. ಧರ್ಮಕ್ಕೆ ಜಯ ಬರಲಿಕ್ಕೋಸ್ಕರ ದ್ರೋಣಾಚಾರ್ಯರು ಮಾಡಿದಂತಹ ಕೆಲಸ ಇತ್ತು. ಆದ್ರಿಂದ ಅನ್ಯಾಯ ಮಾಡಿದ್ರು ಅಂತ ಭಾವಿಸಬಾರದು. ಇಲ್ಲದಿದ್ದರೆ ಧರ್ಮಕ್ಕೆ ಜಯ ಬರ್ತಿದ್ದಿಲ್ಲ. ಧರ್ಮಕ್ಕೆ ಜಯಕ್ಕೋಸ್ಕರವಾಗಿ ಅವರನ್ನ ಕುಂಠಿತಗೊಳಿಸಿದ್ದ ಹಾಗೆ. ಅವನು ದುಷ್ಟನಾದ್ರಿಂದ, ಅಸುರನಾಗಿದ್ರಿಂದ, ಅಸುರರನ್ನ ಈ ರೀತಿ ಮೇಲೆ ಬರ್ಲಿಕ್ಕೆ ಯಾಕೆ ಬಿಡೋದಿಲ್ಲ ಅಂತಂದ್ರೆ ಸಜ್ಜನರಿಗೆ ಹಾನಿ ಆಗ್ತದೆ. ಈ ದೃಷ್ಟಿಯಿಂದ ದ್ರೋಣಾಚಾರ್ಯರು ಮಾಡಿದ್ರು. ಅರ್ಜುನನನ್ನೇ ಧನ್ವಿಶ್ರೇಷ್ಠನನ್ನಾಗಿ ಮಾಡಿದ್ರು ಅಂತಲೂ ಕೂಡ ನಿರೂಪಣೆ ಮಾಡಿದ್ದಾರೆ. ದ್ರೋಣಾಚಾರ್ಯರು ತಾವು ಪರಶುರಾಮ ದೇವರಿಂದ ಅಭ್ಯಾಸ ಮಾಡಿದಂತಹ ಎಲ್ಲ ಅಸ್ತ್ರವಿದ್ಯೆಯನ್ನ, ದಿವ್ಯಾಸ್ತ್ರಗಳನ್ನ ಕೌರವರಿಗೆ, ಪಾಂಡವರಿಗೆ ಅದನ್ನು ತಿಳಿಸಿಕೊಟ್ಟಿದ್ದಾರೆ.
ಆ ದ್ರೋಣಾಚಾರ್ಯರ ಶಿಷ್ಯರ ಪೈಕಿ ಯಾರ್ಯಾರು ಅಧ್ಯಯನ ಮಾಡಿದರೋ ಅವರೆಲ್ಲರ ಮಧ್ಯದಲ್ಲಿ ಸರ್ವೇಶ್ವಪ್ಯಧಿಕೋರ್ಜುನ, ಅರ್ಜುನನೇ ಅಧಿಕನಾಗಿದ್ನಂತೆ. ಯದಾ ರಾಮಾದವಾಪ್ತಾನಿ ದಿವ್ಯಾಸ್ತ್ರಾಣಿ ಪ್ರಪೇದಿರೆ ದ್ರೋಣಾತ್ ಕುಮಾರಾಹ ಯೇಷ್ವಾಸೀತ್ ಸರ್ವೇಶ್ವಪ್ಯಧಿಕೋರ್ಜುನ. ಮಹಾಭಾರತದಲ್ಲೆಲ್ಲ ಹಾಗೆ ಬರ್ತದೆ. ಸರ್ವೇಷಾಮೇವ ಶಿಷ್ಯಾಣಾಂ ಬಭೂವ ಅಭ್ಯಧಿಕೋ ಅರ್ಜುನ. ದ್ರೋಣರ ಶಿಷ್ಯರು ಅಂತ ಯಾರ್ಯಾರಿದ್ರು ಎಲ್ಲರಲ್ಲಿಯೂ ಅರ್ಜುನ ಮಿಗಿಲಾಗಿದ್ದ, ಅವನೇ ಶ್ರೇಷ್ಠನಾಗಿದ್ದ ಅಂತ ಭಾರತದ ಶ್ಲೋಕ. ಆಚಾರ್ಯರು ಕೂಡ ಅದನ್ನೇ ಹೇಳಿದ್ದಾರೆ. ಯದಾ ರಾಮಾದವಾಪ್ತಾನಿ ದಿವ್ಯಾಸ್ತ್ರಾಣಿ ಪ್ರಪೇದರೆ, ಈ ಹುಡುಗರೆಲ್ಲ ಯಾರ್ಯಾರು ಕಲಿತರೋ ಸರ್ವೇಶ್ವಪ್ಯಧಿಕೋರ್ಜುನ, ಅರ್ಜುನನೇ ಮಿಗಿಲಾಗಿದ್ದ ಅಂದಾಗ ತಾರತಮ್ಯಕ್ಕೆ ಸ್ವಲ್ಪ ಚ್ಯುತಿ ಬಂತೇನೋ ಅಂತ ಅನಿಸ್ತದೆ. ಅಧ್ಯಯನ ಮಾಡಿದಂತಹ ಕುಮಾರರಲ್ಲಿ ಎಲ್ರಿಗಿಂತಲೂ ಅರ್ಜುನ ಮಿಗಿಲು ಅಂತಂದಾಗ ವಾಯುದೇವರು ಜೀವೋತ್ತಮರು, ಭೀಮ ಉತ್ತಮ ಆಗಬೇಕು, ಭೀಮನಿಗಿಂತ ಅರ್ಜುನ ನನ್ನ ಉತ್ತಮ ಅಂತ ಮಹಾಭಾರತ ಹೇಳಿತು. ಎಲ್ಲ ಕೌರವರು ಪಾಂಡವರಲ್ಲಿ ಅರ್ಜುನ ಉತ್ತಮನಾಗಿ ಬಿಟ್ಟ ಅಂತಂದಾಗ ಭೀಮಸೇನ ದೇವರ ಆ ಜೀವೋತ್ತಮತ್ವಕ್ಕೆ, ವಾಯುದೇವರ ಜೀವೋತ್ತಮತ್ವಕ್ಕೆ ಚ್ಯುತಿ ಬರ್ತದೆ. ಆಚಾರ್ಯರು ಅದಕ್ಕೆ ಮುಂದೆ ತಿಳಿಸ್ತಾರೆ. ನಿಜ ಪ್ರತಿಭಯಾ ಜಾನನ್ ಸರ್ವಾಸ್ತ್ರಾಣಿ ತಥೋಧಿಕಂ ನಾಸ್ತ್ರ ಯುದ್ಧಂ ಕ್ವಚಿತ್ ಭೀಮೋ ಮನ್ಯತೆ ಧರ್ಮ ಮಂಜಸ. ದಿವ್ಯಾಸ್ತ್ರಗಳನ್ನ ದ್ರೋಣಾಚಾರ್ಯರಿಂದ ಯಾರ್ಯಾರು ಅಭ್ಯಾಸ ಮಾಡಿದರೋ ಅವರಲ್ಲಿ ಅರ್ಜುನ ಶ್ರೇಷ್ಠ. ಭೀಮಸೇನ ದೇವರು ಅಭ್ಯಾಸ ಮಾಡೇ ಇಲ್ಲ. ಅಭ್ಯಾಸ ಮಾಡಿದ್ರಷ್ಟೇ ಭೀಮನಿಗಿಂತ ಅರ್ಜುನ ಮಿಗಿಲಾದ್ನೇನೋ ಅಂತ ಸಂದೇಹ ಬರಬೇಕು. ಆದ್ರೆ ಭೀಮಸೇನ ದೇವರು ಅಸ್ತ್ರವಿದ್ಯೆಯನ್ನು ಅಭ್ಯಾಸ ಮಾಡ್ಲಿಕ್ಕೆ ಹೋಗ್ಲಿಲ್ಲ ದ್ರೋಣಾಚಾರ್ಯ ಹತ್ರ. ನಿಜ ಪ್ರತಿಭಯಾಜಾನನ್, ತಮ್ಮ ಪ್ರತಿಭಾಶಕ್ತಿಯಿಂದಲೇನೆ ಭೀಮಸೇನ ದೇವರು ಎಲ್ಲ ಅಸ್ತ್ರವಿದ್ಯೆಯನ್ನ ತಾವು ಬಲ್ಲವರಾಗಿದ್ದು. ದ್ರೋಣಾಚಾರ್ಯರ ಉಪದೇಶ ಭೀಮನಿಗೆ ಅಗತ್ಯ ಇದ್ದಿಲ್ಲ, ಕೇವಲ ಪ್ರತಿಭಾಬಲದಿಂದಲೇನೆ ತಿಳ್ಕೊಂಡಿದ್ದ. ಎಷ್ಟು ತಥೋಧಿಕಂ, ದ್ರೋಣಾಚಾರ್ಯರು ಇವ್ರ ಹುಡುಗರು ಬೇರೆಯವರಿಗೆಲ್ಲ ಅರ್ಜುನಾದಿಗಳಿಗೆಲ್ಲ ಎಷ್ಟೆಷ್ಟು ವಿದ್ಯೆ ಹೇಳಿಕೊಟ್ರು ಅದಕ್ಕಿಂತ ಹೆಚ್ಚೇ ತಿಳ್ಕೊಂಡಿದ್ದಂತೆ ಭೀಮ ತನ್ನ ಪ್ರತಿಭಾಬಲದಿಂದ. ಆದ್ರಿಂದ ನಾಸ್ತ್ರ ಯುದ್ಧಂ ಕ್ವಚಿತ್ ಭೀಮೋ ಮನ್ಯತೆ ಧರ್ಮ. ಯಾಕೆ ಅಂದ್ರೆ ಅಸ್ತ್ರ ಯುದ್ಧ ಧರ್ಮವೇ ಅಲ್ಲ ಅಂತ ಭೀಮಸೇನ ದೇವರ ವಿಚಾರ. ಭಾಗವತ ಧರ್ಮ, ಭೀಮಸೇನ ದೇವರಂಥವರಿಗೆ, ಅಚ್ಛಿನ್ನ ಭಾಗವತ ಧರ್ಮದವರಿಗೆ ಅಸ್ತ್ರ ಯುದ್ಧ ಮಾಡೋದು ಧರ್ಮನೇ ಅಲ್ಲ ಅಂತ. ಅಸ್ತ್ರ ಯುದ್ಧಂ ಕ್ವಚಿತ್ ಭೀಮೋ ಮನ್ಯತೆ ಧರ್ಮ ಮಂಜಸ, ಅದು ಉತ್ತಮ ಧರ್ಮ ಅಂತ ಆಗೋದಿಲ್ಲ ಅಸ್ತ್ರ ಯುದ್ಧ ಮಾಡಿಬಿಟ್ರೆ. ಯಾಕೆ ಅಸ್ತ್ರ ಯುದ್ಧ ಮಾಡಿದ್ರೆ ಯಾಕೆ ಧರ್ಮ ಅಲ್ಲ? ದುಷ್ಟರನ್ನ ಶಿಕ್ಷಣ ಮಾಡ್ಲಿಕ್ಕೆ ಒಂದು ಬೇಕಲ್ಲ, ಮತ್ತೆ ಅಸ್ತ್ರವಿದ್ಯೆಯಿಂದಲೇ ಅವರನ್ನ ಶಿಕ್ಷಣ ಮಾಡ್ಬೇಕಲ್ಲ. ಅಂದ್ರೆ ಅಸ್ತ್ರ ಪ್ರಯೋಗ ಮಾಡಿದ್ರೆ ಅದು ನಿನ್ನೆ ಹೇಳಿದಂತೆ ಅದು ದೇವತಾಭ್ಯುಪಯಾಚನಂ. ವಾರುಣಾಸ್ತ್ರ, ಆಗ್ನೇಯಾಸ್ತ್ರ, ಇಂಥ ಅಸ್ತ್ರಗಳೇನಿದೆ ಆಯಾ ಅಸ್ತ್ರ ದೇವತೆಗಳನ್ನ ಯಾಚನೆ ಮಾಡಿಕೊಂಡ ಹಾಗೆ, ಅವರನ್ನ ಪ್ರಾರ್ಥನೆ ಮಾಡಿದ ಹಾಗೆ, ಅವರನ್ನ ಪ್ರಾರ್ಥನೆ ಮಾಡಿ ಬಾಣ ಪ್ರಯೋಗ ಮಾಡಬೇಕು. ಆವಾಗ ಅದು ತನ್ನ ಕಾರ್ಯ ಮಾಡ್ತದೆ, ಆ ದೇವತೆಗಳು ಮಾಡಿಸ್ತಾರೆ. ಆದ್ರಿಂದ ಅಸ್ತ್ರ ಯುದ್ಧ ಮಾಡೋದು ಅಂದರೆ ಆ ಅಸ್ತ್ರದ ಅಭಿಮಾನಿ ದೇವತೆಗಳನ್ನ ಯಾಚನೆ ಮಾಡೋದು, ಅವರನ್ನ ಪ್ರಾರ್ಥನೆ ಮಾಡೋದು. ಇದು ಭೀಮಸೇನ ದೇವರಂಥವರಿಗೆ, ಆ ದೇವತೆಗಳಿಗಿಂತ ಉತ್ತಮರಾದವರಿಗೆ, ತಮಗಿಂತ ನಿಕೃಷ್ಟರನ್ನ ಯಾಚನೆ ಮಾಡಿದರೆ ಅದು ಧರ್ಮಕ್ಕೆ ಚ್ಯುತಿ ಬರ್ತದೆ. ದಧೀಚಿ ಋಷಿಗಳ ಹತ್ರ ಭಾಗವತದಲ್ಲೂ ಇಂತಹ ಪ್ರಸಂಗ ಬರ್ತದೆ. ಇಂದ್ರ ಆದಿ ದೇವತೆಗಳು ದಧೀಚಿ ಋಷಿಗಳ ಹತ್ರ ಎಲುಬು ಯಾಚನೆ ಮಾಡ್ಲಿಕ್ಕೆ ಹೋದ್ರು ಅಂತ ಬರ್ತದೆ. ವಜ್ರಾಯುಧ ನಿರ್ಮಾಣ ಮಾಡಬೇಕಾಗಿತ್ತು, ವಜ್ರಾಯುಧ ನಿರ್ಮಾಣ ಮಾಡ್ಲಿಕ್ಕೆ ದಧೀಚಿ ಋಷಿಗಳ ಎಲುಬು ಆಗಬೇಕು ಅಂತ ಹೇಳಿದ ಪರಮಾತ್ಮ. ಇಂದ್ರಾದಿ ದೇವತೆಗಳು ದಧೀಚಿ ಋಷಿಗಳ ಹತ್ರ ಯಾಚನೆ ಮಾಡಿದ್ರು. ಅಲ್ಲಿಯೂ ಕೂಡ ಮಧ್ವಾಚಾರ್ಯರು ನಿರ್ಣಯ ಕೊಡ್ತಾರೆ. ಅಲ್ಲಿಯೂ ಪ್ರಶ್ನೆ ಹಾಕೊಳ್ತಾರೆ, ದಧೀಚಿ ಋಷಿಗಳ ಹತ್ರ ಹೋಗಿ, ಅದು ಅವರೊಬ್ಬರು ಋಷಿಗಳು. ಇಂದ್ರ ತಾರತಮ್ಯದಲ್ಲಿ 8ನೇ ಕಕ್ಷೆಯಲ್ಲಿದ್ದಾನೆ. ಇವರೆಲ್ಲ ದೇವತಾ ಕಕ್ಷೆ ಮುಗಿದ ಮೇಲೆ ಬರೋದು ಋಷಿ ಕಕ್ಷ. ದೇವಋಷಿ ಪಿತೃಪ ನರಾಹ ಅಂತ ತಾರತಮ್ಯ. ದೇವತೆಗಳು, ಋಷಿಗಳು, ಆಮೇಲೆ ಪಿತೃದೇವತೆಗಳು, ಚಕ್ರವರ್ತಿಗಳು, ಮನುಷ್ಯರು. ಹೀಗೆ ಇಂದ್ರಾದಿ ದೇವತೆಗಳು ಹೋಗಿ ದಧೀಚಿ ಋಷಿಗಳ ಹತ್ರ ನಮಗೆ ಎಲುಬು ಬೇಕು ಅಂತ ಯಾಚನೆ ಮಾಡಿದ್ರೆ ಅದು ಧರ್ಮಕ್ಕೆ ಚ್ಯುತಿ ಬರಲಿಲ್ವೋ ಅಂತಂದ್ರೆ ಅದೊಂದು ವಿಶೇಷ ಕಾರಣ ಅಂತ ಹೇಳ್ತಾರೆ. ಪರಮಾತ್ಮ ಆಜ್ಞೆ ಮಾಡಿದನಂತ. ಯಾಕೆ ಆಜ್ಞೆ ಮಾಡಿದ ಅಂತಂದ್ರೆ ಸಣ್ಣವರಿಗೆ ಕೆಲವು ಸಲ ಕೀರ್ತಿ ಬರಲಿ ಅಂತ ಹೇಳಿ ದೊಡ್ಡವರು ಅವ್ರ ಹತ್ರ ಯಾಚನೆ ಮಾಡ್ತಾರಂತ. ಯಾಚನೆ ಮಾಡಿದಾಗ ಅವರು ಕೊಟ್ರೆ ಇದರಿಂದ ಇವರಿಗೆ ಲಾಭ ಅಲ್ಲ, ಅವರಿಗೆ ಕೀರ್ತಿ, ಅವರಿಗೆ ಧರ್ಮ ಲಾಭ. ಅದಕ್ಕೋಸ್ಕರವಾಗಿ ಯಾಚನೆ ಮಾಡೋದುಂಟು.
ಮಗು ಏನಾದ್ರೂ ತಿಂತಿದ್ರೆ ನನಗೊಂಚೂರು ಕೊಡ್ತೀಯಾ ಅಂತ ಹಿರಿಯರು ಬಂದ್ಬೇಕು ಅಂತ ಕೇಳ್ತಾರೆ. ಕೊಡೋ ಅಭ್ಯಾಸ ಇದೆಯೋ ಇಲ್ಲೋ ನೋಡೋಣ ಅಂತ. ಅಕಸ್ಮಾತ್ ಅದು ಕೊಡ್ಲಿಲ್ಲ ಅಂತಂದ್ರೆ ನೋಡೋ ಹಂಗ್ ಮಾಡಬಾರ್ದು, ಇನ್ನೊಬ್ರು ಕೇಳಿದಾಗ ಕೊಡಬೇಕು, ಕೊಟ್ಟು ತಿನ್ನಬೇಕು, ಕೊಡೋ ಅಭ್ಯಾಸ ಬೆಳೆಸ್ಕೊಳ್ಬೇಕು ಅಂತ ಬುದ್ಧಿವಾದ ಹೇಳ್ತಾರೆ. ಹಾಗೆ ಇಂದ್ರಾದಿ ದೇವತೆಗಳು ದಧೀಚಿ ಋಷಿಗಳ ಹತ್ರ ಯಾಚನೆ ಮಾಡಿದ್ ಯಾಕೆ ಅಂತಂದ್ರೆ, ಇಂದ್ರ ಬಂದು ಯಾಚನೆ ಮಾಡಿದ, ದಧೀಚಿ ಋಷಿಗಳು ಎಲುಬು ಕೊಟ್ರು ಅಂತಾದಾಗ ಮಹಾತ್ಯಾಗಿಗಳು ದಧೀಚಿ ಋಷಿಗಳು ಅಂತ ಅವರಿಗೆ ಕೀರ್ತಿ ಬಂತು. ಇವರೆಲ್ಲ ವಿಷ್ಣು ಭಕ್ತರು, ಭಗವತ್ ಭಕ್ತರು, ಅವರಿಗೆ ಕೀರ್ತಿ ಬರಲಿ ಅನ್ನೋ ಉದ್ದೇಶದಿಂದ ಪರಮಾತ್ಮನ ವಿಶೇಷ ಆಜ್ಞೆ ಆಗಿತ್ತು. ಅದಕ್ಕಾಗಿ ದೇವೇಂದ್ರ ಹೋದ ಹೊರತು ಇಲ್ದಿದ್ರೆ ವರ್ಚಸ್ಸಿಗೆ ಚ್ಯುತಿ ಬರ್ತದಂತೆ. ಇನ್ನೊಬ್ಬರ ಹತ್ರ ಏನಾದ್ರೂ ಬೇಡಿದ್ರೆ ಬೇಡಿದವರ ವರ್ಚಸ್ಸು ಕ್ಷೀಣ ಆಗ್ತದಂತೆ, ಅವರ ಬ್ರಹ್ಮ ವರ್ಚಸ್ಸು ಕ್ಷೀಣ ಆಗ್ತದಂತೆ. ಆದ್ರಿಂದ ಯಾರು ಹಿಂದಿನವರು ಬೇಡ್ಲಿಕ್ಕೆ ಹೋಗ್ತಿದ್ದೆ. ಆದ್ರೆ ಕೆಲವರಿಗೆ ಏನಿರ್ತದೆ ಅಂತಂದ್ರೆ ಅವ್ರು ಬೇಡ್ಲಿ ಬಂದು ಆಮೇಲೆ ಮಾಡೋಣ ಅಂತ ಬೇಡ್ಲಿ ಅಂತ ಇರ್ತದೆ. ಇವರು ಬೇಡೋದಿಲ್ಲ, ಮಹತ್ ಉತ್ತಮರಾಗಿರ್ತಕ್ಕಂಥವ್ರು ಬೇಡ್ಲಿಕ್ಕೆ ಹೋಗೋದಿಲ್ಲ. ಇಂದ್ರಾದಿಗಳು ಹೋದದ್ದು ವಿಶೇಷ ಸಂದರ್ಭ. ಹಾಗೆ ಭೀಮಸೇನ ದೇವರು ಭಾವಿಸಿದ್ರು ಜೀವೋತ್ತಮರಾಗಿರ್ತಕ್ಕಂಥ ಮುಖ್ಯ ಪ್ರಾಣದೇವರವರು, ಅವರು ಹೋಗಿ ಇತರ ದೇವತೆಗಳನ್ನ, ಅಗ್ನಿ, ವರುಣ, ಪರ್ಜನ್ಯ ಇಂತಹ ದೇವತೆಗಳನ್ನ ಆ ಅಸ್ತ್ರ ಮಂತ್ರ ಜಪ ಮಾಡಿ ಅದನ್ನ ಉಚ್ಚಾರಣೆ ಮಾಡಿ ಅವರನ್ನ ಯಾಚನೆ ಮಾಡಿದ್ರೆ ಅದು ತೇಜಸ್ಸಿಗೆ ಹಾನಿ ಆಗ್ತದೆ. ಅದು ಧರ್ಮ ಅಲ್ಲ. ನಹಿ ಭಾಗವತೋ ಧರ್ಮ ದೇವತಾಭ್ಯುಪಯಾಚನಂ. ಅಸ್ತ್ರಾಭಿಮಾನಿ ದೇವತೆಗಳನ್ನ ಯಾಚನೆ ಮಾಡುವುದು ತಮಗೆ ಭಾಗವತ ಧರ್ಮ ಆಗುವುದಿಲ್ಲ. ಇದರಿಂದ ಭೀಮಸೇನ ದೇವರು ಅಸ್ತ್ರ ಯುದ್ಧ ಧರ್ಮ ಅಲ್ಲ ಅಂತ ಅದನ್ನು ಮಾಡೇ ಇಲ್ಲಂತ. ಜ್ಞಾನ ಭಕ್ತಿ ಹರೇ ತೃಪ್ತಿಂ ವಿನಾ ವಿಷ್ಣೋರಪಿ ಕ್ವಚಿತ್ ನಾಕಾಂಕ್ಷಂ ಕಿಮುತಾಮ್ಯ ಫಲಪ್ರದಂ. ಪರಮಾತ್ಮನಿಂದಲೇನೆ ಜ್ಞಾನ ಭಕ್ತಿ ಭಗವತ್ ಪ್ರೀತಿ, ಇದನ್ನು ಬಿಟ್ಟು ಬೇರೆ ಯಾವುದನ್ನೂ ಕೂಡ ಆಕಾಂಕ್ಷೆ ಮಾಡಬಾರದು. ಹೀಗಿರುವಾಗ ಬೇರೆಯವರ ಹತ್ರ ಹೋಗಿ ಬೇರೆ ಬೇರೆ ಏನನ್ನೋ ಯಾಚನೆ ಮಾಡಿಬಿಟ್ರೆ ಇದು ಧರ್ಮಕ್ಕೆ ಚ್ಯುತಿ ಆಗ್ತದೆ ಅಂತ ಭಾಗವತ ಧರ್ಮದಲ್ಲಿ ವಿಶೇಷ ಆಸಕ್ತರಾಗಿರ್ತಕ್ಕಂಥ ಭೀಮಸೇನ ದೇವರು ಅಸ್ತ್ರ ಯುದ್ಧ ಮಾಡ್ತಿರ್ಲಿಲ್ಲ. ಆದ್ರಿಂದ ಅವರು ಅಸ್ತ್ರವಿದ್ಯೆ ಕಲೀಲಿಕ್ಕೂ ಹೋಗಲಿಲ್ಲ. ಆ ಮಂತ್ರಗಳೆಲ್ಲ ಅವರಿಗೆ ಸ್ವಪ್ರತಿಭೆಯಿಂದ ಗೊತ್ತಿತ್ತು, ಅದನ್ನು ಬಳಸಿಲ್ಲ ಅಷ್ಟೇ. ನಾವು ಅಸ್ತ್ರಂ ಕಾಮ್ಯಫಲಪ್ರದಂ, ಅಸ್ತ್ರವಿದ್ಯೆ ಅಂತಂದ್ರೆ ಅದು ಕಾಮ್ಯಫಲವನ್ನ ಕೊಡ್ತಕ್ಕಂಥದ್ದು. ಭೀಮಸೇನ ದೇವರು ರುಜುಪುಂಗವರವರು. ರುಜುಪುಂಗವರಾದ್ರಿಂದ ಇಂಥ ಕಾಮ್ಯಕರ್ಮ ಮಾಡುವವರಲ್ಲ. ರುಜುಗಳು ಅಂದ್ರೆ ಅರ್ಥ ಏನು? ನಿಷ್ಕಾಮ ಕರ್ಮ ಮಾಡುವವರು ರುಜುಗಳು ಅಂತ. ಯೋಗಸ್ಯ ವಕ್ರತಾನಾಮ ಕಾಮೇನ ಹರಿಪೂಜನಂ. ವಕ್ರಯೋಗ ಅಂದ್ರೆ ಕಾಮನೆಯಿಂದ ಭಗವಂತನ ಪೂಜೆ ಮಾಡಿದಿರೋದು ವಕ್ರಯೋಗ. ರುಜುಯೋಗ ಅಂತಂದ್ರೆ ನಿಷ್ಕಾಮನೆಯಿಂದ ಎಂಥೆಂಥ ಕೆಲಸ ಮಾಡಿದ್ರು ನಿಷ್ಕಾಮನೆಯಿಂದ ಮಾಡೋದು. ಇದು ಭೀಮಸೇನ ದೇವರ ಧರ್ಮ. ಅಂಥ ಕಾಮ್ಯ ಫಲಪ್ರದವಾದ ಅಸ್ತ್ರ ಯುದ್ಧವನ್ನು, ಅಸ್ತ್ರ ಮಂತ್ರಗಳನ್ನು ಅವರು ಉಪಯೋಗಿಸ್ತಾ ಇದ್ದಿಲ್ಲ. ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದ್ ವೃಕೋದರ. ಭೀಮಸೇನ ದೇವರು ಶುದ್ಧೇ ಭಾಗವತೆ ಧರ್ಮೇ ನಿರತಃ, ಶುದ್ಧ ಭಾಗವತ ಧರ್ಮದಲ್ಲಿ ಆಸಕ್ತರಾಗಿದ್ದವರು. ಬೇರೆಯವರೆಲ್ಲ ಇಷ್ಟು ಶುದ್ಧ ಭಾಗವತ ಧರ್ಮ ಅಲ್ಲ, ಅರ್ಜುನಾದಿಗಳದ್ದೆಲ್ಲ ಇಷ್ಟು ಶುದ್ಧ ಭಾಗವತ ಧರ್ಮ ಅಲ್ಲ. ಆದ್ರಿಂದಲೇನೆ ಗುರುಗಳಾದ ಹಿರಿಯರಾದ ಭೀಷ್ಮಾದಿಗಳ ಜೊತೆಗೆ ಅರ್ಜುನ ಯುದ್ಧ ಮಾಡ್ಲಿ ಅಂತ ಬಯಸಿದರು. ಯಾಕೆಂದ್ರೆ ಅಂಥ ಶುದ್ಧ ಭಾಗವತ ಧರ್ಮದ ಯೋಗ್ಯತೆ ಅಲ್ಲ ಅವನು, ಆ ಸ್ವರೂಪನೇ ಅಲ್ಲ ಆ ರೀತಿ. ಇವರದ್ದು ಹಾಗಲ್ಲ. ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದ್ವೃಕೋದರ ನ ಕಾಮ್ಯಕರ್ಮ ಕೃತ್ ತಸ್ಮಾತ್. ಅದರಿಂದ ಎಂದೂ ಕಾಮ್ಯಕರ್ಮ ಮಾಡಿದವರಲ್ಲ ಭೀಮಸೇನ ದೇವರು. ಅಂದ ಮೇಲೆ ಅಸ್ತ್ರ ಯುದ್ಧ ಮಾಡಿಬಿಟ್ರೆ ಅದು ಕಾಮ್ಯಕರ್ಮ ಅಂತ ಅದನ್ನು ಮಾಡುವವರಲ್ಲ. ನ್ಯಾಯಾಚ ದೇವಮಾನುಷಾನ್. ಆದ್ರಿಂದ ಯಾವ ದೇವತೆಗಳನ್ನು ಮನುಷ್ಯರನ್ನು ಎಂದೆಂದೂ ಯಾಚನೆ ಮಾಡಿದಂಥವರಲ್ಲ. ನಹರಿಶ್ಚಾರ್ಥಿತಸ್ತೇನ ಕದಾಚಿತ್ ಕಾಮ್ಯಲಿಪ್ಸಯ. ಯಾವುದಾದ್ರೂ ಒಂದು ಕಾಮನೆ ಇಟ್ಟುಕೊಂಡು ಹರಿಭಕ್ತಿ, ಜ್ಞಾನ, ಪರಮಾತ್ಮನ ಪ್ರೀತಿ ಬಿಟ್ಟು ಇನ್ಯಾವ ಕಾಮನೆಯನ್ನು ಇಟ್ಟುಕೊಂಡು ಪರಮಾತ್ಮನನ್ನು ಬೇಡಿದವರಲ್ಲ, ಪರಮಾತ್ಮನನ್ನು ಯಾಚನೆ ಮಾಡಿದವರಲ್ಲ. ಅಂಥ ಶುದ್ಧ ಭಾಗವತ ಧರ್ಮ ಭೀಮಸೇನ ದೇವರು. ಆದ್ರಿಂದ ಭೀಮಸೇನ ದೇವರು ಅಸ್ತ್ರವಿದ್ಯೆಯನ್ನು ಅಭ್ಯಾಸ ಮಾಡಲಿಲ್ಲ. ಮಾಡಿದವರಲ್ಲಿ ಅರ್ಜುನ ಶ್ರೇಷ್ಠ ಆಗಿತ್ತು. ಭೀಮಸೇನ ದೇವರು ಮಾಡಲೇ ಇಲ್ಲ. ಆದ್ರಿಂದ ಅರ್ಜುನನಿಗಿಂತ ಮಿಗಿಲೆ ಜೀವೋತ್ತಮರೇ ಅವರು, ಅದರಲ್ಲೇನು ಅನುಮಾನ ಪಡಬಾರದು. ವಿಷ್ಣು ಪರದೇವತೆ ಅಂತ ನಾವು ನಿಖರವಾಗಿ ತಿಳ್ಕೊಳ್ಬೇಕು. ಹಾಗೆ ವಾಯುದೇವರು ಜೀವೋತ್ತಮರು ಅಂತ ಅಷ್ಟೇ ನಿಖರವಾಗಿ ತಿಳ್ಕೊಳ್ಬೇಕು. ಅದು ಮೋಕ್ಷಕ್ಕೆ ಸಾಧನ. ಆದರೆ ಒಂದು ಪ್ರಶ್ನೆ ಬಂತು, ಪರಮಾತ್ಮನ ಹತ್ರನೇ ಹರಿಪ್ರೀತಿ ಜ್ಞಾನ ಭಕ್ತಿ ಬಿಟ್ಟು ಬೇರೆ ಕೇಳಲಿಲ್ಲ, ಬೇರೆ ದೇವತೆಗಳ ಹತ್ರಂತೂ ಯಾವ ಮನುಷ್ಯರ ಹತ್ರಂತೂ ಏನೂ ಯಾಚನೆ ಮಾಡುವವರಲ್ಲ ಅಂದ ಮೇಲೆ ಇದೇ ಭೀಮ ಏಕಚಕ್ರ ನಗರದಲ್ಲಿದ್ದಾಗ ಭಿಕ್ಷೆ ಬೇಡ್ಲಿಕ್ಕೆ ಹೋಗಿದ್ದ ಅಂತ ಕಥೆ ಬರ್ತದೆ ಮಹಾಭಾರತದಲ್ಲಿ.
ಭಿಕ್ಷೆ ದೊಡ್ಡ ಗಡಿಗೆ ಹಿಡ್ಕೊಂಡು ಹೋಗಿ, ಒಂದು ಗೃಹ ಪ್ರಮಾಣ ಮನೆಯಂಥ ಗಡಿಗೆ ಹಿಡ್ಕೊಂಡು ಹೋಗಿ ಭಿಕ್ಷೆ ಬೇಡ್ತಿದ್ದ ಭೀಮ. ಮತ್ತೇನಾಯ್ತು ಹಾಗಾದ್ರೆ? ಅವನ ಭಾಗವತ ಧರ್ಮ ಎಲ್ಲಿ ಹೋಯ್ತು ಅಂತ ಪ್ರಶ್ನೆ ಬರ್ತದೆ. ಆಚಾರ್ಯ ಹೇಳ್ತಾರೆ, ಭಿಕ್ಷಾಮಠಂಶ್ಚ ಹುಂಕಾರಾತ್ ಕರವದ್ವೈಶ್ಯತೋ ಗ್ರಹೀತ್. ಭಿಕ್ಷೆ ಬೇಡ್ತಿದ್ದ ಭೀಮ ಅಂತೇನು ಕಥೆ ಇದೆ, ಪ್ರಚಲಿತವಾಗಿ ಅನ್ನೋದೊಂದು ಪ್ರಚಾರಕ್ಕೆ ಬಂದಿದೆ. ಏಕಚಕ್ರ ನಗರದಲ್ಲಿ ಭೀಮ ದೊಡ್ಡ ಪಾತ್ರೆ ಗಡ್ಡಿಗೆ ತಗೊಂಡು ಹೋಗಿ ಭಿಕ್ಷೆ ಬೇಡಿದ ಅಂತ. ಅದು ಭಿಕ್ಷೆ ಬೇಡಿದ್ದಲ್ಲ, ಆ ವೈಶ್ಯರಗಳ ಹತ್ರ ಹೇಗೆ ರಾಜರು ಟ್ಯಾಕ್ಸ್ ತಗೊಳ್ತಾರೆ ಅದರಂತೆ ಕ್ಷತ್ರಿಯನಾಗಿರತಕ್ಕಂಥ ಭೀಮ ವೈಶ್ಯರ ಮನೆಗಳಿಗೆ ಹೋಗಿ ಅವರ ಮನೆ ಮುಂದೆ ನಿಂತುಕೊಂಡು ಹುಂಕಾರ ಮಾಡಿ ಕರವದ್ ವೈಶ್ಯತೋ ಗ್ರಹೀತ್, ಕ್ಷತ್ರಿಯ ನಾನು, ಇಲ್ಲಿಯ ಕ್ಷೇಮಕ್ಕಾಗಿ ಬಂದಿದ್ದೀನಿ, ನನಗೆ ಟ್ಯಾಕ್ಸ್ ಕೊಡ್ರಿ ಅಂತ. ಧರ್ಮ, ನಿಮ್ಮ ಧರ್ಮ ಟ್ಯಾಕ್ಸ್ ಕೊಡಬೇಕಾದದ್ದು. ಆ ರೀತಿ ಕರ ವಸೂಲಿ ಮಾಡಿದಂತೆ, ಕಪ್ಪ ವಸೂಲಿ ಮಾಡಿದಂತೆ ಹುಂಕಾರದಿಂದ ವೈಶ್ಯರಿಂದ ವಸೂಲಿ ಮಾಡಿದ್ದಾನು ಹೊರತು ದೇಹಿ ಅಂತ ದೈನ್ಯದಿಂದ ಭಿಕ್ಷೆ ಬೇಡಿದ್ದಲ್ಲ ಭೀಮ ಅಂತ ಆಚಾರ. ಭಿಕ್ಷಾಮಠಂಶ್ಚ ಹುಂಕಾರಾತ್ ಕರವತ್ ವೈಶ್ಯತೋ ಗ್ರಹೀತ್. ಆದ್ರಿಂದ ಏಕಚಕ್ರ ನಗರದಲ್ಲಿ ಭೀಮನಿಗೆ ಯಾವ ಧರ್ಮಕ್ಕೂ ಚ್ಯುತಿ ಬಂದಿಲ್ಲ. ನಾನ್ಯದೇವಾ ನತಾಸ್ತೇನ ವಾಸುದೇವಾನ್ನ ಪೂಜಿತಾ. ಎಂಥ ವೈಷ್ಣವ ದೀಕ್ಷೆ ಅಂದ್ರೆ ವಿಷ್ಣುವನ್ನ ಬಿಟ್ಟು ಯಾವ ದೇವರಿಗೂ ಕೂಡ ನಮಸ್ಕಾರ ಮಾಡಿಲ್ಲ, ಪರಮಾತ್ಮನನ್ನು ಬಿಟ್ಟು ಯಾವ ದೇವರಿಗೆ ಪೂಜೆನೂ ಕೂಡ ಮಾಡಿದವನಲ್ಲ ಭೀಮ. ಪರಮಾತ್ಮನಿಗೆ ಎಂದೂ ವಿರೋಧ ಮಾಡಿದವನಲ್ಲ. ನ ಪ್ರತೀಪಂ ಹರೆ ಕ್ವಾಪಿ ಸಕರೋತಿ ಕಥಂಚನ. ಇನ್ನು ಅನೇಕ ಭೀಮ ನಿಯಮ ಇಟ್ಟುಕೊಂಡಿದ್ನಂತ. ಇದೆಲ್ಲ ಭಾಗವತ ಧರ್ಮದಲ್ಲೇ ಸೇರ್ತದೆ. ಯುದ್ಧ ಮಾಡುವಾಗ ನಿರಾಯುಧರಾಗಿ ಯಾರಾದರೂ ಬಂದ್ರೆ ಅವರಿಗೆ ಆಯುಧ ಹಿಡ್ಕೊಂಡು ಅವರ ಎದುರುಗಡೆ ಯುದ್ಧಕ್ಕೆ ಹೋಗ್ತಿದ್ದಿಲ್ಲ. ನಿರಾಯುಧರ ಹತ್ರ ಆಯುಧ ಹಿಡ್ಕೊಂಡು ಹೋದ್ರೆ ಇದು ಧರ್ಮ ಅಲ್ಲ, ಅದು ತಪ್ಪಾಗ್ತದೆ. ಅವರಲ್ಲಿ ಆಯುಧ ಇಲ್ಲ, ಇವನ ಆಯುಧ ಹಿಡ್ಕೊಂಡು ಹೋದ್ರೆ. ಆದ್ರಿಂದ ಅನುಪಸ್ಕಾರಿಣೋ ಯುದ್ಧೇ ನಾಭಿಯಾತಿ ಶುಪಸ್ಕರಿ. ಯುದ್ಧದಿಂದ ಎಂದೂ ಕೂಡ ಹೆದರಿ ಬೆನ್ನಹಾಕಿ, ಯುದ್ಧಕ್ಕೆ ಬೆನ್ನಹಾಕಿ ಪಲಾಯನ ಮಾಡಿದವನಲ್ಲ. ದುರ್ಯೋಧನಾದಿಗಳು ಎಷ್ಟು ಸಲ ಓಡಿ ಹೋಗಿದ್ದಾರೆ, ಯಾರ್ದೋ ರಥ ಇಟ್ಕೊಂಡು ಓಡೋದ ಅಂತೆಲ್ಲ ಉಂಟು, ದುರ್ಯೋಧನನ ಕಥೆ ಬರ್ತದೆ ಯುದ್ಧದಲ್ಲಿ. ಆದ್ರೆ ಭೀಮಸೇನ ದೇವರು ಆ ರೀತಿ ಎಂದೂ ರಣರಂಗಕ್ಕೆ ಬೆನ್ನು ಹಾಕಿ ಪಲಾಯನ ಮಾಡಿಲ್ಲ. ನಿರಾಯುಧರ ಹತ್ರ ಆಯುಧ ಹಿಡ್ಕೊಂಡು ಹೋಗಿಲ್ಲ. ಇವೆಲ್ಲ ಅವರ ಧರ್ಮ. ನಚ ಊರ್ಧ್ವದೈಹಿಕ ನುಜ್ಞಾಂ ಅವೈಷ್ಣವ ಕೃತೆ ಕರೋತ್. ಯಾರಾದ್ರೂ ವಿಷ್ಣು ಭಕ್ತರಲ್ಲದೆ ಇದ್ದವರಿದ್ರೆ, ವಿಷ್ಣು ದ್ವೇಷಿಗಳಿದ್ರೆ ಅವರ ಔರ್ಧ್ವದೈಹಿಕ ಕರ್ಮ ಎಂದೂ ತಾನು ಮಾಡಿಲ್ಲ, ಮಾಡುವವರಿಗೆ ಅನುಮತಿ ಕೊಟ್ಟಿಲ್ಲ, ಒಂದು ಬಿಡಿ ಕಾಸು ಕೊಟ್ಟಿದೆ. ಅಷ್ಟು ವಿಷ್ಣು ವೈಷ್ಣವ ದೀಕ್ಷೆ ಅವನಿಗೆ. ಇವರು ವಿಷ್ಣು ವಿರೋಧಿಗಳು ಅಂತಾದಾಗ, ಅಂಥ ವಿಷ್ಣು ವಿರೋಧಿ ಯಾರಾದ್ರೂ ಒಬ್ಬ ಸತ್ತಿದ್ರೆ ಅವನಿಗೆ ಔರ್ಧ್ವದೈಹಿಕ ಕರ್ಮ ಅಂತೂ ಆಗಬೇಕಲ್ಲ, ದಹನ ಆಗಬೇಕು, ಮುಂದಿನ ಸಂಸ್ಕಾರಗಳೆಲ್ಲ ಆಗಬೇಕು. ಯಾರಾದ್ರೂ ಸತ್ತಾಗ ಅಂಥ ಸಂದರ್ಭದಲ್ಲಂತೂ ಉಪಕಾರ ಮಾಡಲೇಬೇಕು ಅಂತಿರೋದು. ಆದ್ರೆ ಭೀಮನ ವೈಷ್ಣವ ದೀಕ್ಷೆ, ವೀರ ವೈಷ್ಣವ ದೀಕ್ಷೆ ಎಷ್ಟಿತ್ತು ಅಂತಂದ್ರೆ, ಒಬ್ಬ ವಿಷ್ಣು ದ್ವೇಷಿ ಯಾರಾದ್ರೂ ಸತ್ತಿದ್ದಾನೆ ಅಂತ ಆದ್ರೆ ಅವನ ಔರ್ಧ್ವದೈಹಿಕ ಕರ್ಮಕ್ಕೆ ಹಣ ಬೇಕು ಅಂತ ಬಂದ್ರೆ ಒಂದು ಪೈಸೆ ಕೊಡ್ತಿದ್ದಿಲ್ಲ. ದುರ್ಯೋಧನಾದಿಗಳು ಸ್ವತಃ ಅಣ್ಣ ತಮ್ಮಂದರೇ ಆಗಿರತಕ್ಕಂಥ ಕೌರವರು, ದುರ್ಯೋಧನಾದಿಗಳು ಸತ್ತಾಗ ಧೃತರಾಷ್ಟ್ರ ಹೇಳ್ಕಳಿಸ್ತಾನೆ, ಇವರಿಗೆಲ್ಲ ಒಂದ್ಸಲ ಶ್ರಾದ್ದ ಮಾಡಿ ಹೋಗ್ತೀನಿ, ಒಂದಿಷ್ಟು ದುಡ್ಡು ಬೇಕು ಅಂತ ಕೇಳೋ ಪ್ರಸಂಗ ಬಂತು ಧೃತರಾಷ್ಟ್ರನಿಗೆ. ಆವಾಗ ಭೀಮ ಅವನು ಈ ಹಣದ ಜವಾಬ್ದಾರಿ ಎಲ್ಲ ಅವನ ಹತ್ರ ಇತ್ತಂತ. ಮುಂದೆ ಯುದ್ಧ ಎಲ್ಲ ಆದ್ಮೇಲೆ ಭೀಮ ಹಣದ ಜವಾಬ್ದಾರಿ, ಇಡೀ ರಾಷ್ಟ್ರದ ಹಣದ ಜವಾಬ್ದಾರಿ ಅವನಿಟ್ಟುಕೊಂಡಿದ್ದ. ಆ ಕೋಶದಿಂದ ಸ್ವಲ್ಪ ದುಡ್ಡು ಬೇಕಾಗಿತ್ತು ಧೃತರಾಷ್ಟ್ರನಿಗೆ. ಯಾಕೆ ಅಂದ್ರೆ ದುರ್ಯೋಧನಾದಿಗಳಿಗೆ ಒಂದಿಷ್ಟು ಶ್ರಾದ್ದ ಮಾಡಿ ಕಾಡಿಗೆ ಹೋಗಿ ಬಿಡೋಣ ಅಂತ ವಿರಕ್ತನಾಗಿ ಕಾಡಿಗೆ ಹೋಗುವಾಗ ಇದೊಂದು ಕೆಲಸ ಮಾಡಿ ಹೋಗೋಣ ಅಂತ ಹೇಳಿ ಕಳಿಸಿದ್ರೆ, ಭೀಮ ಅಂತಾನೆ, ಒಂದು ಬಿಡಿ ಕಾಸು ನಾನು ಕೊಡೋದಿಲ್ಲ, ಬೇರೇನಾದ್ರೂ ವೈಷ್ಣವ ಕರ್ಮ ಮಾಡೋದಾದ್ರೂ ಕೊಡಬಹುದಾಗಿತ್ತು. ಯಾಕೆ ಕೇಳ್ತಾ ಇದ್ದಾನೆ ದೊಡ್ಡಪ್ಪ ಧೃತರಾಷ್ಟ್ರ? ದುರ್ಯೋಧನಾದಿಗಳಿಗೆ ಶ್ರಾದ್ದಕ್ಕೆ ಒಂದು ಪೈಸೆ ಕೊಡೋದಿಲ್ಲ ಅಂದ ಭೀಮ. ಕೋಶದಿಂದ ಒಂದು ಪೈಸೆ ಕೊಡೋದಿಲ್ಲ, ಅದಕ್ಕೆ ವಿನಿಯೋಗ ಆಗಬಾರ್ದು ಅಲ್ಲ, ಅವ್ರಿಗೆ ಗತಿ ಸದ್ಗತಿ ಆಗಬೇಕಲ್ಲ, ಆ ಕೂಡದವ್ರಿಗೆ. ಕಷ್ಟಾತ್ ಕಷ್ಟತರಂ ಯಾಂತು ಸರ್ವೇ ದುರ್ಯೋಧನಾದಯ ಅಂದ. ಕಷ್ಟಾತ್ ಕಷ್ಟತರಂ ಯಾಂತು ಪಂಚಕಷ್ಟೇತಿ ಕಷ್ಟೇ. ಅಂಥ ಕಷ್ಟಕ್ಕಿಂತ ಘೋರ ಕಷ್ಟದ ಪರಿಸ್ಥಿತಿಯನ್ನ ಅವ್ರು ಆಮೇಲೆ ಅನುಭವಿಸ್ಬೇಕು. ಯಾಕೆ ಅಂತಂದ್ರೆ, ಯಾಕೆ ದ್ರೌಪದಿಯನ್ನ ಇಲ್ಲಿ ಬಂದು ಕೂಡು ಅಂತ ತೊಡೆ ತೋರಿಸಿದ್ದಕ್ಕೆ ಅಂತ ಅಲ್ಲ ಮುಖ್ಯ. ಕೃಷ್ಣ ಬಂಧೇ ಮತಿಂಚಕಾರ. ಕೃಷ್ಣ ದೌತ್ಯಕ್ಕೆ ಅಂತ ಬಂದಾಗ, ರಾಜಿ ಮಾಡೋಣ ಅಂತ ಕೃಷ್ಣ ಬಂದಾಗ, ಸಂಧಾನಕ್ಕೆ ಅಂತ ಬಂದಾಗ ಕೃಷ್ಣನ್ ಕಟ್ಟಿ ಹಾಕಿ ಬಿಡೋಣ ಅಂತ ಹೊರಟ್ನಲ್ಲ. ಎಂಥ ಅಪರಾಧ ಇದು ದುರ್ಯೋಧನ ಮಾಡಿದ್ದು. ನಿತ್ಯ ಮುಕ್ತನಾಗಿರ್ತಕ್ಕಂಥ ಕೃಷ್ಣನನ್ನು ಕಟ್ಟಿ ಹಾಕಿ ಬಿಡಬೇಕು ಅಂತ ಹೊರಟಿದ್ದ ದುರ್ಯೋಧನ.
ಇಂಥ ದುರ್ಯೋಧನನಿಗೆ ಶ್ರಾದ್ದಕ್ಕೆ ನಾನು ದುಡ್ಡು ಕೊಡೋದೆ ಕೋಶದ್ದು ಸರ್ವಾತ್ಮನ ಸಾಧ್ಯ ಇಲ್ಲ, ಕಷ್ಟತರಂ ಯಾಂತು ಸರ್ವೇ ದುರ್ಯೋಧನಾದೇಹ ಅಂತ ನಿರಾಕರಣೆ ಮಾಡಿದಂತು. ಊರ್ಧ್ವ ದೈಹಿಕ ಅನುಜ್ಞಾಂ ಅವೈಷ್ಣವ ಕೃತಯೇ ಕರೋ. ಈ ರೀತಿ ವಿಷ್ಣು ದ್ವೇಷಿಗಳು ಎಂದು ಔರ್ಧ್ವ ದೈಹಿಕಕ್ಕೆ ಒಂದು ಬಿಡಿ ಕಾಸು ಕೊಡ್ತಿದ್ದಿಲ್ಲ. ನಕರೋತಿ ಸ್ವಯಂ, ತಾನಂತೂ ಮಾಡೋದಿಲ್ವೇ ಇಲ್ಲ. ಇಂಥ ವೀರ ವೈಷ್ಣವ ದೀಕ್ಷೆ ಇತ್ತಂತೆ ಭೀಮನಿಗೆ. ನೈಷಾಂ ಪ್ರಿಯಮಪ್ಯಾಚರೇತ್ ಕ್ವಚಿತ್, ಎಂದೆಂದೂ ಅಂಥ ವಿಷ್ಣು ವಿರೋಧಿಗಳಿಗೆ ಪ್ರಿಯ ಮಾಡಿದವನಲ್ಲ, ಅವರಿಗೆ ಸಹಕಾರ ಮಾಡಿದವನಲ್ಲ, ಸಹಾಯ ಮಾಡಿದವನಲ್ಲ. ಈ ರೀತಿಯಾದಂತಹ ವೈಷ್ಣವತೆ ಅದನ್ನು ಮೆರೆದವರು ಭೀಮಸೇನ. ಅದೇ ರೀತಿ ಹೇಳ್ತಾರೆ, ಒಬ್ಬ ವಿಷ್ಣು ಭಕ್ತನಿಗೆ ಮನಸ್ಸು ನೋಯಿಸಿದವನಲ್ಲ, ಒಬ್ಬ ವಿಷ್ಣು ದ್ವೇಷಿಯನ್ನ ನೋಯಿಸದೇ ಬಿಟ್ಟವನಲ್ಲ. ಯಾರಾದ್ರೂ ವಿಷ್ಣು ಭಕ್ತರು ಅಂತ ಒಬ್ಬರು ಭೀಮನಿಂದ ಮನಸ್ಸು ನೋಯಿಸಿಕೊಂಡದ್ದು ಅಂತಿಲ್ಲ. ವಿಷ್ಣು ಭಕ್ತರು ಅಂತ ಆಗಿದ್ರೆ ಅವರಿಗೆಲ್ಲ ಅಷ್ಟು ಅನುಕೂಲ ಮಾಡಿಕೊಟ್ಟು ಸಂತೋಷದಿಂದ ಇರಬೇಕು, ಅದು ಭೀಮನಿಗೆ ಸಂತೋಷ. ಒಬ್ಬ ವೈಷ್ಣವ ವಿಷ್ಣು ಭಕ್ತ ಕಣ್ಣೀರು ಹಾಕಿದ್ರೆ ಸಹನೆ ಇದ್ದಿಲ್ಲ, ಅವರೇ ಯಾರಾದರೂ ಹಾಕದೇ ಇದ್ರೆ ಅದು ಸಹನೆ ಇಲ್ಲ ಭೀಮನಿಗೆ. ಅವರ ಹತ್ರ ಹಾಕಿಸ್ಬೇಕು, ಇವರ ಕಣ್ಣೀರು ಒರೆಸ್ಬೇಕು. ಇಂಥ ಪ್ರವೃತ್ತಿ ಇತ್ತಂತೆ. ಇದು ವೈಷ್ಣವ ದೀಕ್ಷೆ ಅಂದ್ರೆ ಹೀಗೆ. ಸಖ್ಯಂ ನಾ ವೈಷ್ಣವೈಶ್ಚಕ್ರೆ, ವಿಷ್ಣು ದ್ವೇಷಿಗಳು ಅಂತ ಯಾರಾದ್ರೂ ಇದ್ರೆ ಗೊತ್ತಾದ್ರೆ ಅವರ ಜೊತೆಗೆ ಎಂದೂ ಸ್ನೇಹ ಬೆಳೆಸ್ತಿದ್ದಿಲ್ಲ, ಅವ್ರ ಜೊತೆಗೆ ಸಖ್ಯವೇ ಇಲ್ಲ. ಪ್ರತೀಪಂ ವೈಷ್ಣವೇ ನತು, ಒಬ್ಬ ವಿಷ್ಣು ಭಕ್ತನಲ್ಲಿ ಪ್ರತೀಪ ಮಾಡಲಿಲ್ಲ, ಒಬ್ಬ ವಿಷ್ಣು ದ್ವೇಷಿಯಲ್ಲಿ ಸಖ್ಯ ಬೆಳೆಸಲಿಲ್ಲ. ಇಂಥ ಕೆಲವು ನಿಯಮಗಳನ್ನು ಭೀಮಸೇನ ದೇವರು ಇಟ್ಟುಕೊಂಡಿದ್ರು ಅಂತ ಪ್ರಾಸಂಗಿಕವಾಗಿ ಹೇಳ್ತಾರೆ. ಹೇಗಿರಬೇಕು ವೈಷ್ಣವ ದೀಕ್ಷೆ ಅಂತ. ಪರೋಕ್ಷೇಪಿ ಹರೇರ್ನಿಂದಾ ಕೃತೋ ಜಿಹ್ವಾಂ ಶಿನತ್ತಿ ಚ. ಇನ್ನೊಂದು ಪ್ರತಿಜ್ಞೆ ಇತ್ತಂತೆ ಭೀಮಸೇನ ದೇವರು, ನನ್ನ ಎದುರಿಗಲ್ಲ, ಎದುರಿಗೇನಾದ್ರೂ ವಿಷ್ಣು ನಿಂದೆ ಮಾಡಿದ್ರೆ ಪೀಸ್ ಪೀಸ್ ಮಾಡಿಬಿಡ್ತೀನಿ ನಿಂತಿದ್ರ. ಪರೋಕ್ಷದಲ್ಲಿ ಏನಾದ್ರೂ ವಿಷ್ಣು ನಿಂದೆ ಮಾಡಿದ್ದಾರೆ ಅಂತ ಗೊತ್ತಾದ್ರೆ, ಕಿವಿಗೆ ಬಿದ್ರೆ, ಎಲ್ಲೋ ಭೀಮ ಇಲ್ಲದೆ ಇದ್ದಾಗ ಪರೋಕ್ಷದಲ್ಲಿ ಯಾರೋ ಹಿಂಗ್ ಮಾಡಿದ್ರಂತೆ, ವಿಷ್ಣು ನಿಂದೆ ಮಾಡಿದ್ರಂತೆ ಅಂತ ಬಂದು ಯಾರಾದ್ರೂ ಹೇಳಿದ್ರೆ ಸಾಕು, ಏನು ಮಾಡ್ತಿದ್ದ ಭೀಮ ಅಂತಂದ್ರೆ ಅವರ ನಾಲಿಗೆ ಸೀಳ್ತೇನೆ, ಕೊಯ್ದಾಕ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ನು. ದೂರೇಪಿ ಕೇಶವ ವಿನಿಂದನಕಾರಿ ಜಿಹ್ವಾಂ ಉಚ್ಛೇಚ್ಛ ಇತ್ತುರುತರಹಾಸ್ಯ ಸದಾ ಪ್ರತಿಜ್ಞಾ. ದೂರೇಪಿ, ನನ್ನ ಎದುರಿಗೆಲ್ಲ, ಎಷ್ಟೋ ದೂರದಲ್ಲಿ ಎಲ್ಲೋ ಪರೋಕ್ಷದಲ್ಲಿ ವಿಷ್ಣು ನಿಂದೆ ಮಾಡಿದ್ರೆ ಅವರ ನಾಲಿಗೆ ಕೊಯ್ದಾಕ್ತೇನೆ. ಗುರುತರಾಸ್ಯ ಸದಾ ಪ್ರತಿಜ್ಞಾ, ಅಮೋಘವಾದ ಪ್ರತಿಜ್ಞೆ ಮಾಡಿದ್ದಾನೆ. ಸುಮ್ಮನೆ ಮಾಡಿದ್ದಲ್ಲ ಹೆದರಿಸಲಿಕ್ಕೆ, ನಿಮ್ಗೊಂದ್ಸಲ ಮಾಡಿಯೂ ಬಿಟ್ಟಿದ್ದಾನೆ ಭೀಮ. ಯುದ್ಧ ಆಗ್ತಾ ಇದ್ದಾಗ ಒಮ್ಮೆ ಧರ್ಮರಾಜ ಕೆಳಗೆ ಬಿದ್ದು ಬಿಟ್ಟ. ಎಲ್ಲ ಕಳ್ಕೊಂಡ. ಕರ್ಣನ ಹತ್ರ ಯುದ್ಧ ಮಾಡ್ತಾ, ಕರ್ಣನ ಹತ್ರ ಯುದ್ಧ ನಡೀತಿತ್ತಂತೆ ಯುಧಿಷ್ಠಿರನಿಗೆ. ಅವನು ಬಿಲ್ಲು ಬಾಣ ಸಾರಥಿ ರಥ ಎಲ್ಲ ಹೋಯ್ತು. ನಿರಾಯುಧನಾಗಿ ಅಂಗಾತ ಬಿದ್ದುಬಿಟ್ಟ ಧರ್ಮರಾಜ. ಕರ್ಣನಿಗೆ ಒಳ್ಳೆ ಅವಕಾಶ ಸಿಕ್ತು, ಕೊಂದು ಬಿಡ್ಲಿಲ್ಲ. ಅವನ ಗ್ರಹಚಾರ ಕೆಟ್ಟಿತ್ತು, ಆದ್ರಿಂದ ಕೊಲ್ಲಿಲ್ಲ. ಸೀದಾ ಬಂದ ಧರ್ಮರಾಜನ ಎದೆ ಮೇಲೆ ಆಕ್ರಮಣ ಮಾಡಿ ಅವನ ಬಿಲ್ಲನ್ನ ಯುಧಿಷ್ಠಿರನ ಕುತ್ತಿಗೆ ಮೇಲಿಟ್ಟು ಒತ್ತಿ ಹೇಳ್ತಾ ಇದ್ದಾನಂತೆ, ಯುಧಿಷ್ಠಿರ ಕೃಷ್ಣ ಕೃಷ್ಣ ಅಂತ ಕೃಷ್ಣನ್ ನಂಬಿಬಿಟ್ಟು ಯುದ್ಧ ಮಾಡ್ಲಿಕ್ಕೆ ಬಂದ್ರಿ, ಎಲ್ಲಿದ್ದಾನೆ ಕೃಷ್ಣ, ಏನು ಮಾಡಿದೆ ಇವಾಗ ನಿನ್ ಕೃಷ್ಣ ಅಂತ ಕೃಷ್ಣನನ್ನ ಅವಹೇಳನ ಮಾಡ್ತಾ ಇದ್ದಾನೆ. ಎಲ್ಲಿದ್ದಾನೆ ಹೇಳಿ, ಈಗ ಒತ್ತಿ ಬಿಡ್ತೀನಿ, ಪ್ರಾಣ ಹೋಗ್ತದೆ, ಎಲ್ಲಿದ್ದಾನೆ ಕೃಷ್ಣ, ಏನ್ ಮಾಡಿದ ಅಂತ ಕೇಳಿದ್ನಂತೆ. ಇಲ್ಲಿದ್ನೋ ಭೀಮ ಯಾರ ಜೊತೆಗೋ ಯುದ್ಧ ಮಾಡ್ತಿದ್ದಂತ ಈ ಮಾತು ಕಿವಿಗೆ ಬಿತ್ತು. ನೋಡ್ತಾನೆ ಯುಧಿಷ್ಠಿರನಿಗೆ ಇಂತಹ ಪ್ರಸಂಗ ಬಂದಿತ್ತು, ಕೃಷ್ಣನ ಅವಹೇಳನ ಮಾಡ್ತಿದ್ದಾನೆ. ಯುಧಿಷ್ಠಿರನಿಗೆ ಬಂದಿತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಕೃಷ್ಣನನ್ನ ಅವಹೇಳನ ಮಾಡ್ತಾ ಇದ್ದ, ಬೈತಾ ಇದ್ದ. ಅವನ ನಾಲಿಗೆ ಕೃಷ್ಣನ್ ಬೈತಾ ಇತ್ತು. ಸಹನೆ ಆಗ್ಲಿಲ್ಲ ಭೀಮಸೇನ ದೇವರಿಗೆ. ಯಾರ ಜೊತೆಗೋ ಯುದ್ಧ ಮಾಡ್ತಿದ್ದ. ಒಂದ್ ನಿಮಿಷ ಬರ್ತೀನಿ ತಡ್ಡಿ, ಆಮೇಲೆ ನೋಡ್ಕೋತೀನಿ ಅಂತ ಈ ಕಡೆ ಬಂದ್ಬಿಟ್ಟು ಒಂದೇ ಬಾಣ ಬಿಟ್ಟ. ಅಲ್ಲಿಂದ ಒಂದು ಬಾಣ ಕರ್ಣನ ಕೈಗೆ ಬಿಟ್ಟು ಅಲ್ಲಿಂದ ತಾನು ಬಂದು, ಇಲ್ಲಿ ಭೀಮಸೇನ ದೇವರು ಜೊತೆಗೆ ಒಂದು ಸಣ್ಣ ಚಾಕು ಇಟ್ಕೊಂಡೇ ಇರ್ತಾರಂತೆ, ಯಾವಾಗ ಜೊತೆಗೆ ಇಟ್ಕೊಂಡಿದ್ದ. ಅಲ್ಲಿ ಬಂದು ಸಸಾರ ಜಿಹ್ವಾಂ, ಆ ಕರ್ಣನ ನಾಲಿಗೆ ಎಳೆದು ಬಿಟ್ನಂತೆ. ಏನೋ ಕೃಷ್ಣನ್ ಅವಹೇಳನ ಮಾಡ್ತಿದ್ದೀಯಾ, ಕೊಯ್ದು ಬಿಡ್ತೀನಿ ನಿನ್ನ ನಾಲಿಗೆ ಅಂತ ಎಳೆದೇ ಬಿಟ್ನಂತೆ. ಆವಾಗ ಕರ್ಣನಿಗೆ ಶಲ್ಯರಾಜ ಸಾರಥಿ, ಅವನು ತಡದ್ನಂತೆ, ಭೀಮ ಕೊಯ್ದು ಬಿಡಬೇಡ ಅನ್ನಂತೆ. ಕೊಯ್ದು ಬಿಡಬೇಡ, ಯಾಕೆ ಅಂದ್ರೆ ನಾಲಿಗೆ ಹೋಯ್ತು, ಊನಾಯ್ತು ಅಂತಂದ್ರೆ ನಾಳೆ ಯುದ್ಧಕ್ಕೆ ಬಂದಾಗ ಇವನನ್ನ ಯಾರು ಕೊಲ್ಲೋ ಹಾಗಿಲ್ಲ. ಆಮೇಲೆ ಊನಾಂಗರಾದವ್ರನ್ನ ಕೊಲ್ಲಬಾರದು ಅಂತಿದೆ. ಆಮೇಲೆ ಅರ್ಜುನ ನೋಡಿದ್ರೆ ಕರ್ಣಂ ಹಂತ ಧನಂಜಯ, ಕರ್ಣನನ್ನ ಧನಂಜಯ ಕೊಲ್ಲಬೇಕು ಅಂತ ದ್ರೌಪದಿ ಪ್ರತಿಜ್ಞೆ ಮಾಡಿಸಿಬಿಟ್ಟಿದ್ದಾಳೆ. ಆದ್ರಿಂದ ಅರ್ಜುನ ಕೊಲ್ಲಬೇಕು. ಕ್ಷತ್ರಿಯರಿಗೆ ಪ್ರತಿಜ್ಞೆ ಮುಖ್ಯ ಧರ್ಮ, ಅದು ಪಾಲನೆ ಆಗಬೇಕು. ಊನಾಂಗನಾಗಿ ಬಿಟ್ರೆ ಕೊಲ್ಲೋ ಹಾಗಿಲ್ಲ.
ಒಂದು ವೇಳೆ ಅವನೇ ಬರೋದಿಲ್ಲ, ನಾಲಿಗೆ ನೀನ್ ಕೊಯ್ದಿ ಅಂತಂದ್ರೆ ಮರ್ಯಾದೆ ಹೋಗಿ ಅವನೇ ಬರೋದಿಲ್ಲ. ಒಂದ್ ವೇಳೆ ಮರ್ಯಾದೆ ಬಿಟ್ಟು ಬಂದ ಅಂದ್ರೂ ಕೊಲ್ಲೋ ಹಾಗಿಲ್ಲ, ಇವೆಲ್ಲ ರಗಳೆ ಆಗ್ತದೆ, ಬೇಡ ಬಿಟ್ಟುಬಿಡು ಅಂತ ಶೆಲ್ಲ ತಡದ್ನಂತ. ಭೀಮಸೇನ ದೇವರಂತಾರೆ ನನಗೂ ಗೊತ್ತಿದೆಲ್ಲ, ನನಗೂ ಗೊತ್ತಿದ್ರೆ ನನಗೆ ಸಮಾಧಾನ ಇಲ್ಲ ಅಂದ್ರು. ರಾತ್ರಿ ನಿದ್ದೆ ಬರಲ್ಲ ನನಗೆ. ವಿಷ್ಣುವನ್ನ ಬೈದಂಥ ನಾಲಿಗೆ ಇಷ್ಟಾದ್ರೂ ಮಾಡ್ಬೇಕು, ಚಾಕು ಹಿಡ್ಕೊಂಡು ಎಳೆದು ಕೊಯ್ತೀನಿ ನೋಡು ಅಂತಾದ್ರು ಅಂದ್ರೆ ಸಮಾಧಾನ. ಹಿಂಗೆ ಭೀಮಸೇನ ದೇವರ ಪ್ರತಿಜ್ಞೆ. ಕರ್ಣೋಪಿಧಾಯ ನಿರ್ಯಾತ್ಯದ ಕಲ್ಪ ಈಶೆ ಧರ್ಮಾವಿತರಿಯ ಗಿರಣಿಭಿ ನೃಭಿರಶ್ಯಮಾನೆ ಚಿಂದ್ಯಾತ್ ಪ್ರಸಹ್ಯ ಋಷತೀಂ ಅಸತಾಂ ಪ್ರಭುಶ್ಚೇತ್ ಜಿಹ್ವಾಮಸೂನಪಿ ಇರ್ತಾರೆ. ಕೃಷ್ಣನನ್ನ ಪರಮಾತ್ಮನನ್ನ ಯಾರಾದ್ರೂ ನಿಂದೆ ಮಾಡ್ತಾ ಇದ್ರೆ ಚಿಂದ್ಯಾತ್ ಪ್ರಸಹ್ಯ ಋಷತೀಂ, ಹೋಗಿ ಅದನ್ನ ಛೇದನೆ ಮಾಡಿಬಿಡಬೇಕು. ಆಗ್ಲಿಲ್ಲ ಅಂತಾದ್ರೆ ಕಿವಿ ಮುಚ್ಚಿಕೊಂಡು ಹೋಗ್ಬೇಕು, ಇಲ್ಲ ಅಂತಾದ್ರೆ ಅದಕ್ಕೂ ಪ್ರಸಂಗ ಇಲ್ಲ ಅಂತಾದ್ರೆ ಪ್ರಾಣ ಬಿಡಬೇಕು. ಹರಿನಿಂದೆ ಕೇಳಿಕೊಂಡಿರ್ತಕ್ಕಂಥದ್ದಲ್ಲ ಅಂತ ಧರ್ಮ. ಇಂಥ ಧರ್ಮವನ್ನ ಪರಿಪಾಲನೆ ಮಾಡ್ತಾ ಇದ್ರ. ಆದ್ರಿಂದ ಪರೋಕ್ಷೇಪಿ ಹರೇರ್ ನಿಂದಾ ಕೃತೋ ಜಿಹ್ವಾಂ ಚಿನತ್ತಿಚ, ಹೋಗಿ ನಾಲಿಗೆಯನ್ನು ಛೇದನ ಮಾಡಿಬಿಡ್ತಿದ್ರಂತೆ. ಇಷ್ಟು ವೀರ ವೈಷ್ಣವ ದೀಕ್ಷೆ. ಪ್ರತೀಪಕಾರಿಣೋ ಹಂತಿ ವಿಷ್ಣೋರ್ ವೈತಾನ ಜೀಗನತ್, ಯಾರಾದ್ರೂ ವಿಷ್ಣು ವಿರೋಧ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ತಾನೇ ಕೊಲ್ಲಬೇಕು, ಇಲ್ಲ ಇನ್ನೊಬ್ರ ಹತ್ರ ಕೊಲಿಸೋದು. ಎರಡರಲ್ಲಿ ಒಂದು ಪ್ರತಿಜ್ಞೆ ಮಾಡ್ತಿದ್ದ, ಎರಡರಲ್ಲಿ ಒಂದು ಕೆಲಸ ಆಗ್ಲೇಬೇಕು. ಇಲ್ಲ ತಾನು ಕೊಲ್ತಿದ್ದ ಅಥವಾ ಇನ್ನೊಬ್ಬರ ಮೂಲಕ ಸಂಹಾರ ಮಾಡಿಸ್ತಿದ್ದ. ಇಂಥ ಧರ್ಮ ಭೀಮಸೇನ ದೇವರಿಗಿತ್ತು. ನ ಸಂಶಯಂ ಕದಾತ್ವೇಷ ಧರ್ಮೇ ಜ್ಞಾನೇಪಿ ವಾ ಕರೋತ್. ಇದೇ ಧರ್ಮ, ಇದೇ ತತ್ವಜ್ಞಾನ, ಆ ವಿಷಯದಲ್ಲಿ ನಿಖರವಾದ ತೀರ್ಮಾನ ಭೀಮಸೇನ ದೇವರು. ಸ್ವಲ್ಪನೂ ಕೂಡ ಧರ್ಮದಲ್ಲಿ ಆಗ್ಲಿ ಜ್ಞಾನದಲ್ಲಿ ಆಗ್ಲಿ ಸಂದೇಹ ಇದ್ದಿಲ್ಲಂತ. ಬೇರೆಯವರೆಲ್ಲ ಸಂದೇಹ ಪಟ್ಟಿದ್ದಾರೆ. ಅರ್ಜುನ, ಇಂದ್ರಾಂಶನಾಗಿರತಕ್ಕಂಥ ಅರ್ಜುನ ಯುದ್ಧವನ್ನ ಇದರಿಂದ ನನಗೆ ಪಾಪ ಬರ್ತದೋ ಏನೋ ಅಂತ ಅರ್ಜುನನಿಗೂ ಸಂದೇಹ ಬಂದ್ಬಿಡ್ತು. ಸಂದೇಹ ಬಂತು. ನಮ್ ಯದ್ವಾಜಯೇಮ ಯದಿವಾನೋ ಜಯೇಯು, ನಾವು ನರಕಕ್ಕೆ ಬೀಳ್ತೇವೆ, ವರ್ಣಸಂಕರಿ ಆಗ್ತದೆ, ಸಾಂಕರ್ಯದಿಂದ ನರಕಕ್ಕೆ ಬೀಳ್ತೇವೆ, ಸಂಕರೋ ನರಕಾಯೈವ, ಏನೇನೋ ಸಂದೇಹ ಪಟ್ಟುಬಿಟ್ಟು. ಧರ್ಮರಾಜನಿಗೂ ಕೂಡ ಎಷ್ಟೋ ಧರ್ಮದ ವಿಷಯದಲ್ಲಿ ಸಂದೇಹ ಇತ್ತು. ಧರ್ಮರಾಜನಾದರೂ ಕೂಡ ಅವನಿಗೆ ಧರ್ಮದ ವಿಷಯದಲ್ಲಿ ಸಂದೇಹ ಇತ್ತು. ನಿಖರವಾದಂಥ ತೀರ್ಮಾನ ಇರ್ತಿದ್ದಿಲ್ಲ. ಕೃಷ್ಣ ಹೇಳಿದರೂ ಕೂಡ ಹೇಳೋ ಬೇಡೋ ಅಂತ ಅನುಮಾನ ಪಟ್ಟವನು. ಅಶ್ವತ್ಥಾಮ ಹತ ಅಂತ ಹೇಳಿದ್ರೆ ಹೇಳೋ ಬೇಡೋ ಅಂತ ಅವನಿಗೆ ಅನುಮಾನ. ನಿಖರವಾದಂಥ ತೀರ್ಮಾನ ಧರ್ಮರಾಜನಿಗೂ ಇರ್ತಿತ್ತು. ಜೂಜಾಟದಲ್ಲೇ ತೊಡಗಿಬಿಟ್ಟ. ಅಧರ್ಮವಾದಂತಹ ದ್ಯೂತ ಕ್ರೀಡೆಯಲ್ಲಿ ತಾನು ತೊಡಗಿದ ಯಾರು? ಧರ್ಮರಾಜ. ಆದ್ರೆ ಭೀಮಸೇನ ದೇವರದ್ದು ನಿಖರವಾದ ಜ್ಞಾನ, ಧರ್ಮದ ವಿಷಯದಲ್ಲಿ, ಜ್ಞಾನದ ವಿಷಯದಲ್ಲಿ. ನ ಸಂಶಯಂ ಕದಾಪ್ಯೇಷ ಧರ್ಮೇ ಜ್ಞಾನೇಪಿ ವಾಕರೋತ್. ವಿದ್ಯೋಪಜೀವನಂ. ಇನ್ನೊಂದು ಭಾಗವತ ಧರ್ಮ ಅಂದ್ರೆ ವಿದ್ಯೋಪಜೀವನ ಮಾಡಕೂಡುದು ಅಂತ ಭಾಗವತ. ವಿದ್ಯೆಯಿಂದ ಉಪಜೀವನ ಮಾಡಬಾರ್ದಂತ. ವಿದ್ಯೋಪಜೀವನ ಧರ್ಮ ಅಲ್ಲ. ಎಂಥ ಆಪತ್ತು ಬಂದಾಗಲೂ ಕೂಡ ಭೀಮಸೇನ ದೇವರು ಮಾಡಲಿ. ವಿದ್ಯೋಪಜೀವನಂ ನೈಷ ಚಕಾರ ಆಪದ್ಯಪಿ ಕ್ವಚಿತ್. ಮಹಾ ಆಪತ್ತು ಬಂದಾಗಲೂ ಕೂಡ ವಿದ್ಯೆಯಿಂದ ಉಪಜೀವನ ಮಾಡಬಾರ್ದು. ಹಡಿದಾನಲ್ಲ ವಿದ್ಯೆಯಿಂದ. ಅದಿಗರ ಹೆಬ್ಬಾವಾಗಿ ನಹುಷ ಹೆಬ್ಬಾವಾಗಿದ್ದ ಒಂದು ಸಂದರ್ಭದಲ್ಲಿ ಆ ಹೆಬ್ಬಾವು ಕೇಳಿದಂಥ ಅಜಗರ ಪ್ರಶ್ನೆಗೆ ಅದರಿಂದಲೇ ಭೀಮಸೇನ ದೇವರು ಮಾಡಲಿಲ್ಲ ಅಂತ. ಅಜಗರ ಪ್ರಶ್ನೆ ಮಾಡಿದಾಗ ಉತ್ತರ ಕೊಡ್ಲಿಲ್ಲ, ವಿದ್ಯೋಪಜೀವನ ಮಾಡಬಾರದು ಅಂತಲೇ ಕೊಡ್ಲಿಲ್ಲ. ಇನ್ನೊಂದು ಪ್ರಸಂಗ ಧರ್ಮ ಅಂದ್ರೆ ಯಕ್ಷ ಪ್ರಶ್ನೆ. ಧರ್ಮ ಯಕ್ಷನಾಗಿ ಬಂದು ನೀರು ಕುಡಿಬೇಕು ಅಂತ ಒಂದು ಕೊಳಕ್ಕೆ ಹೋದಾಗ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಟ್ಟರೆ ನೀರು ಕುಡ್ಲಿಕ್ಕೆ ಅನುಮತಿ ಕೊಡ್ತೀನಿ ಅಂತಂದಾಗ ಉತ್ತರ ಕೊಡ್ಲಿಲ್ಲ ಭೀಮಸೇನ. ಬೇಡ, ನನಗೆ ಬೇಡ, ನೀರು ಕುಡ್ಲಿಕ್ಕೆ ಇಲ್ದಿದ್ರೆ ಬೇಡ, ನೀರು ಕುಡಿಲಿಕ್ಕಾಗಿ ನಾನು ಉತ್ತರ ಕೊಡೋದಿಲ್ಲ, ನೀರು ಕುಡಿಲಿಕ್ಕಾಗಿ ಉತ್ತರ ಕೊಡೋದಿಲ್ಲ, ಅದು ವಿದ್ಯೆಯಿಂದ ಉಪಜೀವನ ಮಾಡಿದ ಹಾಗಾಗ್ತದೆ, ಆದ್ರಿಂದ ನಾನು ಉತ್ತರ ಕೊಡೋದಿಲ್ಲ ಅಂತ. ಜ್ಞಾನ ಇದ್ದಿಲ್ಲ ಅಂತ ಅರ್ಥ ಅಲ್ಲ, ಪ್ರಶ್ನೆಗೆ ಉತ್ತರ ಗೊತ್ತಿದ್ದಿಲ್ಲ ಅಂತ ಅರ್ಥ ಅಲ್ಲ. ನೀನು ಪ್ರಶ್ನೆಗೆ ಉತ್ತರ ಕೊಟ್ರೆ ನಿನಗೆ ನೀರು ಕುಡಿಲಿಕ್ಕೆ ಬಿಡ್ತೇನೆ ಅಂತಂದ ಆ ಯಕ್ಷ. ನೀರು ಕುಡಿಲಿಕ್ಕೋಸ್ಕರ ಹೇಳೋದಿಲ್ಲ, ಶಿಷ್ಯಸ್ಥೇ ಅಂತ ಬಂದು ಕೇಳು ಹೇಳ್ತೀನಿ. ನನಗೆ ತತ್ವ ಸಂಶಯ ಬಂದಿದೆ, ಉತ್ತರ ಕೊಡು ಅಂತ ಕೇಳಿದ್ರೆ ಹೇಳ್ತೀನಿ. ನೀರು ಕುಡಿಬೇಕಾದ್ರೆ ಹೇಳು, ಉತ್ತರ ಕೊಟ್ಟರೆ ನಿಂಗೆ ನೀರು ಕುಡಿಲಿಕ್ಕೆ ಬಿಡ್ತೇನೆ ಅಂತಂದ್ರೆ ಬೇಡ ಹೋಗು ಅಂತ. ಅದು ವಿದ್ಯೆಯಿಂದ ಉಪಜೀವನ ಮಾಡಿದ ಹಾಗಾಗ. ಆ ಹೆಬ್ಬಾವು ಭೀಮನನ್ನು ಹಿಡ್ಕೊಂಡಿತ್ತು. ನೀನ್ ಬಿಡಬೇಕಾದ್ರೆ ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು, ಬಿಡ್ತೀನಿ, ಇಲ್ದಿದ್ರೆ ಇಲ್ಲ, ನೀ ಬಿಡಬೇಡ ಹೋಗು ಅಂದ ಭೀಮ. ನಿನ್ ಕೈಲಿ ಬಿಡಿಸ್ಕೊಂಡು ಆಗ್ಬೇಕಾದ್ದೇನಿದೆ ನನಗೆ, ಬೇಡ, ನೀನ್ ಬಿಡುಗಡೆಗೋಸ್ಕರ ನಾನು ನಿನಗೆ ಉತ್ತರ ಕೊಡೋದಿಲ್ಲ. ನಿನಗೆ ಜ್ಞಾನ ಬೇಕು ಅಂತ ಕೇಳು, ಶಿಷ್ಯನ ಕೇಳು ಹೇಳ್ತೀನಿ, ಬಿಡುಗಡೆಗಾಗಿ ಕೇಳಿದ್ರೆ ನಾನು ಹೇಳೋದಿಲ್ಲ. ಹೀಗೆ
ವಿದ್ಯೆಯಿಂದ ಉಪಜೀವನ ಮಾಡಬಾರದು ಅಂತಿರೋದ್ರಿಂದ ಭೀಮಸೇನ ದೇವರು ಆ ಎರಡು ಸಂದರ್ಭದಲ್ಲಿ ಉತ್ತರ ಕೊಡ್ಲಿಲ್ಲ. ಆದರೆ ಅವರಿಗೆ ಉತ್ತರ ಗೊತ್ತಿದ್ದಿಲ್ಲ ಅಂತ ಮಾತ್ರ ಯಾರು ತಿಳ್ಕೊ. ಯಾಕೆಂದ್ರೆ ಸಂಶಯನೂ ಇದ್ದಿಲ್ಲ, ಧರ್ಮದ ವಿಷಯದಲ್ಲಿ ಜ್ಞಾನದ ವಿಷಯದಲ್ಲಿ ಸಂಶಯನೇ ಇದ್ದಿಲ್ಲ, ನಿಖರವಾದ ಜ್ಞಾನ ಇತ್ತು. ಆದರೂ ಉತ್ತರ ಕೊಡ್ಲಿಲ್ಲ ಆ ಹೆಬ್ಬಾವಿಗೆ ಮತ್ತು ಯಕ್ಷನಿಗೆ. ಯಾಕೆ ಅಂದ್ರೆ ಬಿಡುಗಡೆಗಾಗಿ ಉತ್ತರ ಕೊಡುವಂತ ಅವನಂದಿದ್ದ, ನೀರು ಕುಡಿಬೇಕಾದ್ರೆ ಉತ್ತರ ಕೊಡುವಂತ ಯಕ್ಷ ಅಂದಿದ್ದ, ಆದ್ರಿಂದ ಉತ್ತರ ಕೊಡ. ಹೀಗೆ ಏನು ಸಂದೇಹ ಬಂತು ಅದನ್ನು ಕೂಡ ಆಚಾರ್ಯರು ಪರಿಹಾರ ಮಾಡ್ತಾ ಇದ್ದಾರೆ. ಇನ್ನೊಂದು ಸಂದೇಹ ಬರ್ತದೆ ಭೀಮಸೇನ ದೇವರ ಚರಿತ್ರೆಯಲ್ಲಿ. ಎಂದೆಂದೂ ಅಸ್ತ್ರ ಯುದ್ಧ ಮಾಡಿದ್ದಿಲ್ಲ ಭೀಮ ಅಂತಂದಾಗ ಮಹಾಭಾರತದಲ್ಲಿ 2 ಕಡೆ ಮಾಡಿದ್ದು ಉಲ್ಲೇಖ ಇದೆ. ಆಚಾರ್ಯ ಹೇಳ್ತಾರೆ, ಅಶ್ವತ್ಥಾಮಾಚಾರ್ಯ ಜೊತೆಗೆ ಒಂದ್ಸಲ ಅಸ್ತ್ರ ಯುದ್ಧ ಮಾಡಿದನಂತೆ ಭೀಮ, ಒಂದು ಬಾರಿ ಅಶ್ವತ್ಥಾಮಾಚಾರ್ಯ ಜೊತೆಗೆ. ಇನ್ನೊಂದು ಸಲ ಅಲಂಬುಸ ಅನ್ನುವಂಥ ರಾಕ್ಷಸನ ಜೊತೆಗೆ ಅವನು ದುರ್ಯೋಧನ ಕಡೆ ಸೇರಿದ್ದ. ಅವನು ಬಂದಾಗ ಅವನ ಜೊತೆಗೆ ಒಂದ್ಸಲ ಅಸ್ತ್ರ ಯುದ್ಧ ಮಾಡಿದ್ದಾನೆ, 2 ಬಾರಿ ಮಾಡಿದ್ದಾನೆ. 2 ಸಲ ಮಾಡಿದ್ದು ಭೀಮಸೇನ ದೇವರುಡೆ 18 ದಿವಸದ ಯುದ್ಧದಲ್ಲಿ 2 ಬಾರಿ ಅಸ್ತ್ರ ಯುದ್ಧ ಮಾಡಿದ್ದಾನೆ. ಆಜ್ಞೆಯೈವ ಹರೇರ್ದ್ರೌಣೆ ರಸ್ತ್ರಾಣ್ಯಸ್ತ್ರೈರಶಾಮಯತ್. ಅಶ್ವತ್ಥಾಮಾಚಾರ್ಯರು ಅಸ್ತ್ರ ಪ್ರಯೋಗ ಮಾಡ್ತಾ ಇದ್ದಾಗ ಕೃಷ್ಣ ಆಜ್ಞೆ ಮಾಡಿದನಂತೆ ಭೀಮನಿಗೆ, ಭೀಮ ಇವತ್ತು ನೀನು ಅಶ್ವತ್ಥಾಮಾಚಾರ್ಯ ಜೊತೆಗೆ ಅಸ್ತ್ರ ಯುದ್ಧ ಮಾಡು. ಯಾಕೆ ಅಂದ್ರೆ ಕೃಷ್ಣ ಆದ್ರೂ ಯಾಕೆ ಮಾಡಬೇಕು, ಇಂಥ ನಿಯಮ ಇಟ್ಟುಕೊಂಡಾಗ ಆ ನಿಯಮ ಚ್ಯುತಿ ಮಾಡೋ ಹಾಗೆ ಯಾಕೆ ಮಾಡಿದ ಕೃಷ್ಣ ಅಂದ್ರೆ, ನೀನು ಒಂದು ವೇಳೆ ಮಾಡದೇ ಇದ್ರೆ ನಿನಗೆ ಅಸ್ತ್ರವಿದ್ಯೆ ಗೊತ್ತಿಲ್ಲ ಅಂತ ಎಲ್ಲರೂ ತಿಳ್ಕೊಂಡ್ಬಿಡ್ತಾರೆ. ಬರೇ ಎಷ್ಟೋ ಜನ ಇವತ್ತಿಗೂ ಹಂಗೆ ತಿಳ್ಕೊಂಡಿದ್ದಾರೆ. ಭೀಮನಿಗೆ ಬಿಲ್ಲು ಬಾಣ ವಿದ್ಯೆ ಬರ್ತಿದ್ದಿಲ್ಲ, ಬರೇ ಗದಾ ವಿದ್ಯೆ ಒಂದೇ ಬರ್ತಿತ್ತು. ಗದಾ ಯುದ್ಧ ಬಿಟ್ರೆ ಬೇರೆ ಯುದ್ಧನೇ ಭೀಮನಿಗೆ ಗೊತ್ತಿದ್ದಿಲ್ಲ ಅಂತ ಬಹಳ ಜನರಿಗೆ ತಪ್ಪು ಕಲ್ಪನೆ. ಬೇಕಾದಷ್ಟು ಬಾಣ ಬಿಡ್ತಿದ್ದ ಭೀಮಸೇನ ದೇವರು, ಬಾಣ ಬಿಟ್ಟದ್ದುಂಟು. ಧನುರ್ವಿದ್ಯೆ ಎಲ್ಲ ಗೊತ್ತಿತ್ತು, ಅಸ್ತ್ರವಿದ್ಯೆನೂ ಗೊತ್ತಿತ್ತು. ಆದ್ರೆ ಗೊತ್ತಿಲ್ಲ ಅಂತ ತಿಳ್ಕೊಳ್ತಾರೆ, ನನಗೂ ಗೊತ್ತಿದೆ ಅಂತ ಆಗಬೇಕು, ಅದಕ್ಕೋಸ್ಕರ ಯುದ್ಧ ಮಾಡು ಅಂತ ಕೃಷ್ಣ ಹೇಳಿದ. ನಿನಗೆ ಗೊತ್ತಿದೆ ಅಂತ ಆಗ್ಲಿ, ಯುದ್ಧ ಮಾಡು. ಅದು ಯಾರ್ಯಾರ ಜೊತೆಗೂ ಯುದ್ಧ ಮಾಡಿದ್ರೆ ಉಪಯೋಗ ಇಲ್ಲ, ಅಶ್ವತ್ಥಾಮಾಚಾರ್ಯ ಜೊತೆಗೆ ಮಾಡು ಅಂತ ಹೇಳಿದ್ನ. ಅಶ್ವತ್ಥಾಮಾಚಾರ್ಯರು ಆಗ ಮಹಾವೀರರು, ಅಸ್ತ್ರವಿದ್ಯೆಯಲ್ಲಿ ಮಹಾವೀರರು. ಅರ್ಜುನನಿಗೆ ಸರಿಸಾಟಿ ಅನ್ನುವಂಥ ರೀತಿಯಲ್ಲಿ ಇತ್ತಂತೆ ಅಶ್ವತ್ಥಾಮಾಚಾರ. ಅರ್ಜುನನ ಜೊತೆಗೆ ಯುದ್ಧ ಮಾಡೋ ಪ್ರಮೇಯ ಅಂತೂ ಇಲ್ಲೇ ಇಲ್ಲ. ಆದ್ರಿಂದ ಆ ಕಡೆ ನೀನು ಕೌರವರ ಕಡೆ ಅಶ್ವತ್ಥಾಮಾಚಾರ್ಯ ಜೊತೆಗೆ ಯುದ್ಧ ಮಾಡಿಬಿಟ್ಟಿ ಅಂತಾದ್ರೆ ನೀನು ಅಸ್ತ್ರವಿದ್ಯಾಶೂರ ಅಂತ ಜನರಿಗೆ ಗೊತ್ತಾಗ್ತದೆ. ಆದ್ರಿಂದ ಒಂದು ಸಲ ಅಶ್ವತ್ಥಾಮಾಚಾರ್ಯ ಜೊತೆಗೆ ಭೀಮಾಸ್ತ್ರ ಯುದ್ಧ ಮಾಡಿದ್ದಾನೆ ಕೃಷ್ಣನ ಆಜ್ಞಾ ಪ್ರಕಾರ. ಅದು ಸೋಲಿಸಿಬಿಟ್ಟ, ಅಶ್ವತ್ಥಾಮಾಚಾರ್ಯನ ಸೋಲಿಸಿದ. ಏನೋ ಆಕಸ್ಮಿಕ ಸೋಲು ಬಂತು ಏನೋ ಅಂತ ಯಾರಾದ್ರೂ ಅಂದ್ಕೊಂಡಾರ, ಮತ್ತೆ ಏನೋ ಅಕಸ್ಮಾತ್ ಆಗೋಯ್ತು ಅಂತ ಆಗಿಬಿಟ್ರೆ ಹಾಗಾಗಬಾರ್ದು. ಇನ್ನೊಂದು ಅವಕಾಶ ನೋಡಿ, ಇನ್ನೊಂದು ಪ್ರಸಂಗದಲ್ಲಿ ತೋರಿಸು ಅಂತ ಕೃಷ್ಣ ಮತ್ತೆ ಆಜ್ಞೆ ಮಾಡಿದ. ಅದೃಶ್ಯೋ ಅಲಂಬುಸೋ ಭಗ್ನ. ಅದೃಶ್ಯನಾಗಿ ಅಲಂಬುಸ ಅನ್ನೋ ರಾಕ್ಷಸ ಕೌರವರ ಕಡೆ ಸೇರಿದವನು ಯುದ್ಧ ಮಾಡುವಾಗ ಮತ್ತೆ ಭೀಮಸೇನ ದೇವರು ಅಸ್ತ್ರ ಯುದ್ಧ ಮಾಡಿದರು. ಆವಾಗಲೂ ಅವನನ್ನು ಸೋಲಿಸಿದರು, ಭಗ್ನಗೊಳಿಸಿದರು. ಹೀಗೆ 2 ಬಾರಿ. ಆದ್ದರಿಂದ ಆಕಸ್ಮಿಕ ಆಯಿತು, ಏನೋ ಅಚಾನಕ್ಕಾಗಿ ಅಶ್ವತ್ಥಾಮಾಚಾರ್ಯ ಸೋತು ಹೋಗಿಬಿಟ್ರು ಅಂತಲ್ಲ, ಭೀಮನ ಪ್ರಭಾವ, ಅವನ ಕೌಶಲವೇ ಆಗಿತ್ತು ಅಂತ. ಅಸ್ತ್ರವಿದ್ಯಾ ಕೌಶಲ ಜಗತ್ತಿಗೆ ಗೊತ್ತಾಗ್ಲಿ ಅಂತ ಕೃಷ್ಣನ ಆಜ್ಞೆ ಇತ್ತು. ಅದಕ್ಕಾಗಿ 2 ಬಾರಿ ಅಶ್ವತ್ಥಾಮಾಚಾರ್ಯ ಜೊತೆಗೆ ಅಲಂಬುಸನ ಜೊತೆಗೆ ಬಿಟ್ರೆ ಮತ್ತೆಂದೂ ಭೀಮಸೇನ ದೇವರು ಅಸ್ತ್ರ ಯುದ್ಧ ಮಾಡೇ ಇಲ್ಲ ಅಂತ. ಆಜ್ಞೆಯೈವ ಹರೇರ್ದ್ರೌಣೇರಸ್ತ್ರಾಣ್ಯಸ್ತ್ರೈರಶಾಮಯತ್ ಅದೃಶ್ಯೋ ಲಂಬಸೋ ಭಗ್ನ ನಾನ್ಯತ್ರತು ಕಥಂಚನ. ಸರ್ವವಿತ್ವಂ ತಥೋ ಭೀಮೆ ಪ್ರದರ್ಶಯಿತುಮೀಶ್ವರ. ಅದು ರುದ್ರಾಂಶ ಸಂಭೂತರಾದ ಅಶ್ವತ್ಥಾಮಾಚಾರ್ಯ ಜೊತೆಗೆ ಯುದ್ಧ ಮಾಡಿಸಿದ್ರಿಂದ ಸರ್ವಜ್ಞತ್ವ ಗೊತ್ತಾಯಿತು. ಭೀಮಸೇನ ದೇವರಿಗೆ ಗೊತ್ತಿಲ್ಲದೆ ಇದ್ದದ್ದು ಯಾವುದೂ ಇಲ್ಲ, ಎಲ್ಲದರ ಜ್ಞಾನವೂ ಇದೆ ಅಂತ ಜಗತ್ತಿಗೆ ಪ್ರಸಿದ್ಧಿ ಬರಬೇಕು. ಅವರ ವಾಯು ಜೀವೋತ್ತಮತ್ವ ಪ್ರಖ್ಯಾತವಾಗಬೇಕು, ಅವರಲ್ಲಿ ಭಕ್ತಿ ಬರಬೇಕು. ಅದಕ್ಕಾಗಿ ಕೃಷ್ಣ ಅವರಿಂದ ಈ ತರ ಕೆಲಸ ಮಾಡಿಸಿದ್ದಾನೆ. ಯಾರನ್ನೂ ಕೂಡ ನಮಸ್ಕಾರ ಮಾಡ್ತಿದ್ದಿಲ್ಲ ಭೀಮ ಅಂತ ಒಂದು ಧರ್ಮ ಹೇಳಿದರು. ಅದರ ಮೇಲೂ ಸಂದೇಹ ಬರುತ್ತದೆ. ಕೆಲವು ದೇವತೆಗಳು ಪ್ರತ್ಯಕ್ಷವಾಗಿ ಬಂದಾಗ ಭೀಮಸೇನ ದೇವರು ನಮಸ್ಕಾರ ಮಾಡಿದ್ದುಂಟಂತೆ. ಕುಂತಿಗೆ ನಮಸ್ಕಾರ ಮಾಡ್ತಿದ್ದ, ಯುಧಿಷ್ಠಿರನಿಗೆ ನಮಸ್ಕಾರ ಮಾಡಿದ್ದುಂಟು. ಈಗ ಅಣ್ಣನಾದಂಥ ಯುಧಿಷ್ಠಿರನಿಗೆ, ತಾಯಿ ಕುಂತಿಗೆ, ಕೆಲವು ಪ್ರತ್ಯಕ್ಷೀಭೂತ ದೇವೇಶು ದೇವತೆಗಳು ಪ್ರತ್ಯಕ್ಷವಾಗಿ ಬಂದಾಗ ನಮಸ್ಕಾರ ಮಾಡಿದಾನಲ್ಲ. ಪ್ರತ್ಯಕ್ಷೀಭೂತ ದೇವೇಶು ಬಂಧುಜ್ಯೇಷ್ಠೇಶು ವಾ ನತಿಂ ಮರ್ಯಾದಾಸ್ಥಿತಯೇ ಅಶಾಸತ್ ಭಗವಾನ್ ಪುರುಷೋತ್ತಮ. ಅದು ಕೃಷ್ಣ ವಿಶೇಷ ಆಜ್ಞೆ ಮಾಡಿದನಂತೆ.
ನೀನು ಜೀವೋತ್ತಮನಾಗಿರತಕ್ಕಂಥ ವಾಯುದೇವ ಹೌದು. ಆದರೂ ಕೆಲವು ದೇವತೆಗಳು ಪ್ರತ್ಯಕ್ಷರಾಗಿ ಬಂದಾಗ, ನೀನು ಮನುಷ್ಯನಾಗಿ ಅವತಾರ ಮಾಡಿದಾಗ ದೇವತೆಗಳು ಪ್ರತ್ಯಕ್ಷರಾಗಿ ಬಂದಾಗ ನೀನು ನಮಸ್ಕಾರ ಮಾಡು. ಬಂಧು ಜ್ಯೇಷ್ಠರಿಗೂ ಕೂಡ, ಜ್ಯೇಷ್ಠರಾದ ಬಂಧುಗಳಿಗೂ ಕೂಡ ನಮಸ್ಕಾರ ಮಾಡು. ಯಾಕೆ ಅಂತಂದ್ರೆ ಹೀಗೆ ಮಾಡಿದರೆ ಲೋಕದಲ್ಲಿ ಶಿಕ್ಷಣ ಕೊಟ್ಟಾಗ ದೊಡ್ಡವರಿಗೆ ನಮಸ್ಕಾರ ಮಾಡಬೇಕು, ದೇವತೆಗಳಿಗೆ ನಮಸ್ಕಾರ ಮಾಡಬೇಕು. ಯಾವುದೇ ದೇವತೆ ಆಗಲಿ, ದೇವತೆಗಳು ಬಂದಾಗ ನಮಸ್ಕಾರ ಮಾಡಬೇಕು, ಹಿರಿಯರಿಗೆ ನಮಸ್ಕಾರ ಮಾಡಬೇಕು, ಜ್ಯೇಷ್ಠ ಬಂಧುಗಳಿಗೆ ನಮಸ್ಕಾರ ಮಾಡಬೇಕು, ಅಣ್ಣಂದರಿಗೆ, ಮಾವಂದರಿಗೆ, ತಂದೆ ತಾಯಿ ಅಜ್ಜ ಇವರಿಗೆಲ್ಲ ನಮಸ್ಕಾರ ಮಾಡಬೇಕು ಅನ್ನುವಂಥ ಧರ್ಮ ಶಿಕ್ಷಣ ಆಗಬೇಕು ಲೋಕಕ್ಕೆ. ಹೀಗೆ ಲೋಕದಲ್ಲಿ ಧರ್ಮ ಶಿಕ್ಷಣಾರ್ಥವಾಗಿ ನೀನು ನಮಸ್ಕಾರ ಮಾಡು. ನಿನ್ನನ್ನು ನೋಡಿ ಎಲ್ಲರೂ ಕೂಡ ಮಾಡ್ತಾರೆ. ಕೃಷ್ಣ ತಾನೇ ಮಾಡಿಲ್ವೇ ವಸುದೇವ ದೇವಿಕೆಯರಿಗೆ? ಯಾಕೆ ಮಾಡದೇ ಇದ್ರೆ ಮಮ ವರ್ತಮಾನುವರ್ತಂತೆ ಮನುಷ್ಯ ಅಪಾರ್ಥ ಸರ್ವಶ, ಇಲ್ದಿದ್ರೆ ನನ್ನ ದಾರಿ ಹಿಡಿದು ಬಿಡ್ತಾರೆ ಎಲ್ರು. ನಾನೇ ಮಾಡ್ಲಿಲ್ಲ ಅಂತಂದ್ರೆ ನನ್ನ ದಾರಿ ಹಿಡಿತಾರೆ. ಆದ್ರಿಂದ ನಾನು ಮಾಡ್ತಿದ್ದೇನೆ ಕರ್ಮ ಅಂತಂದ ಹಾಗೆ ನೀನು ಮಾಡು ಅಂತ ಲೋಕ ಶಿಕ್ಷಣಾರ್ಥವಾಗಿ ಮಾಡಬೇಕು ಅಂತ ಹೇಳಿದ್ದಕ್ಕೆ ಮರ್ಯಾದಾಸ್ಥಿತಯೇ, ಲೋಕ ಮರ್ಯಾದಾ ಸಂರಕ್ಷಣೆಗೋಸ್ಕರ ಮಾಡಿದ್ದುಂಟು. ಆದ್ರೂ ಧರ್ಮಚ್ಯುತಿವಂತಲ್ಲ ಅಂದ್ರೆ ಲೋಕ ಶಿಕ್ಷಣಾರ್ಥವಾಗಿ ಲೋಕದವ್ರೇನ್ ತಿಳ್ಕೊಳ್ಬೇಕು? ಭೀಮ ಅಣ್ಣನಿಗೆ ನಮಸ್ಕಾರ ಮಾಡಿದ, ತಾಯಿಗೆ ನಮಸ್ಕಾರ ಮಾಡಿದ ಅಂತ ಲೋಕ ತಿಳ್ಕೊಂಡಿರ್ಬೇಕು. ಭೀಮ ಮಾಡಿದ್ದ್ಯಾರು ಅಂತಂದ್ರೆ ತಾಯಿಗಲ್ಲ,